ನಮಸ್ಕಾರ. ಹೊಂಬೆಳಕು ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಸಾಧಿಸುವಂತಹ ಛಲ ದೃಢವಾಗಿ ಇದ್ದಾಗ ಬಹುಶಃ ಗುರುವೇ ಇಲ್ಲದೆ ಏಕಲವ್ಯನ ಥರ ಯಾವ ಸಾಧನೆಯನ್ನು ಕೂಡ ಮಾಡಬಹುದು ಎನ್ನುವುದಕ್ಕೆ ಸಾಕ್ಷಿ ಇಂದು ನಮ್ಮ ಜೊತೆಗಿರುವಂತಹ ಹೊಂಬೆಳಕಿನ ಗುರುರಾಜ್ ಎಂ ಶೇಟ್ ಅವರು. ಪ್ರಸ್ತುತ PPC ಕಾಲೇಜಿನಲ್ಲಿ ಪ್ರಥಮ BCom ಓದುತ್ತಿರುವಂತಹ ಗುರುರಾಜ್ ಎಂ ಶೇಟ್ ಇವತ್ತಿನ ನಮ್ಮ ಅತಿಥಿ. ಅವರಿಗೆ ಹೊಂಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅವರ ಜೊತೆಗೆ ಅವರ ಒಂದು ಚಿತ್ರಕಲೆಯ ಜೀವನದ ಹಾದಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಗುರುರಾಜ್, ತಮಗೆ ನಮ್ಮ ಹೊಂಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಧನ್ಯವಾದ. ಬಹುಶಃ ನಾನು ಆವಾಗಲೇ ಹೇಳಿದೆ, ಕಲಿಬೇಕು ಅನ್ನುವ ಒಂದು ಅದಮ್ಯ ಉತ್ಸಾಹ ಇದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನನ್ನು ಕೂಡ ಕಲಿಬಹುದು, ಏನನ್ನು ಕೂಡ ಸಾಧಿಸಬಹುದು ಅಂತ ಹೇಳ್ಕೊಂಡು. ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಈಗ ನಾನು ತಿಳಿದುಕೊಂಡಿರುವ ಹಾಗೆ ಚಿತ್ರಕಲೆಯನ್ನು ಗುರುಗಳು ಇಲ್ಲದೆ ನೋಡಿ ಕಲಿತಂತಹ ಒಂದು ವಿದ್ಯೆ ಅಲ್ವಾ? ಆ ಒಂದು ಚಿತ್ರಕಲೆಯಲ್ಲಿ ಯಾವ ಯಾವ ವಿಭಾಗದಲ್ಲಿ ಏನೇನನ್ನು ಮಾಡ್ತಾ ಇದ್ದೀರಿ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ನಾನು ಅಂದರೆ ಥರ್ಡ್ ಸ್ಟ್ಯಾಂಡರ್ಡಿಂದ ಆರ್ಟ್ ವರ್ಕ್ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟಿಗೆ ಹಾಬಿ ಅಂತ ಇತ್ತು. ನಿಧಾನ ಬೆಳೀತಾ ಬೆಳೀತಾ ಆರ್ಟ್ ಮತ್ತು ನಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು. ಅಂದರೆ ತಾಯಿ ಮಗು ಹೇಗೆ ಬಾಂಡಿಂಗ್ ಇರುತ್ತೆ ಹಾಗೆ. ಸೊ ನಾನೀಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಟ್ ಎಲ್ಲ ಮಾಡ್ತೇನೆ. ಯಾವ್ದು ಮಾಡ್ತೀರಾ ಅಂತ ಹೇಳ್ಬೋದಾ? ಪೆನ್ಸಿಲ್ ಸ್ಕೆಚ್, ಶೇಡಿಂಗ್, ಎಕ್ರಿಲಿಕ್, ಫ್ಯಾಬ್ರಿಕ್, ವಾಟರ್ ಕಲರ್, ಫೇಸ್ ಪೇಂಟಿಂಗ್, ಡಿಜಿಟಲ್ ಆರ್ಟ್, ಅಬ್ಸ್ಟ್ರಾಕ್ಟ್ ಆರ್ಟ್, ಕ್ಯಾನ್ವಾಸ್ ಆರ್ಟ್, ಹಾಗೆ ಮುಂತಾದ ಬೇರೆ ಬೇರೆ ಆರ್ಟ್ ಮಾಡ್ತೀವಿ. ಎಲ್ಲ ಒಂದು ಅಂತ ಹೇಳಿದ್ರೆ ಬಹುಶಃ ಚಿತ್ರಕಲೆಯಲ್ಲಿ ಎಷ್ಟೆಲ್ಲ ವಿಭಾಗಗಳುಂಟು, ಯಾವ ಯಾವ ಥರ ಉಂಟು, ಬಹುಶಃ ಅದೆಲ್ಲದರಲ್ಲೂ ಕೂಡ ಕೈಯಾಡಿಸಿದಂಥ ಅನುಭವ ಉಂಟು ಅಂತ ಆಯಿತು ಹಾಗಾದರೆ ಅಲ್ವಾ? ಬಹುಶಃ ಈಗ ಹೇಳಿದ ಹಾಗೆ 3ನೇ ತರಗತಿ ಇದ್ದವಾಗ ನಿಂದವೇ ಈ ಚಿತ್ರಕಲೆಯನ್ನು ಕಲೀಲಿಕ್ಕೆ ಪ್ರಾರಂಭಿಸಿದ್ದು ಅಂತ ಹೇಳ್ಕೊಂಡು. ನನಗೆ ತಿಳಿದಿರುವ ಹಾಗೆ 3ನೇ ತರಗತಿಯಲ್ಲಿ ತಾವು ಬಿಡಿಸಿದಂತಹ ಒಂದು ಚಿತ್ರಕಲೆ ಇನ್ನು ಕೂಡ ತಮ್ಮ ಜೊತೆ ಉಂಟು ಅಂತ ಹೇಳ್ಕೊಂಡು. ಆ ಒಂದು ಯಾಕಂತ ಹೇಳಿದ್ರೆ, ಈಗ ನಾವು ಬಿಡಿಸ್ತೇವೆ, ಅದು ಸ್ವಲ್ಪ ಸಮಯ ಆದಮೇಲೆ ಅದು ನಮ್ಮಿಂದ ಒಂದು ಎಲ್ಲ ಹೋಗ್ತದೆ, ಮರೆಯಾಗ್ತದೆ, ಅಥವಾ ಇಡ್ಲಿಕ್ಕೆ ಜಾಗ ಇಲ್ಲದೆ ಏನೋ ನಾವು ತೆಗಿತೇವೆ. ಆದರೆ ಮಾಡಿದಂತಹ ಪ್ರಥಮವಾಗಿ ಮಾಡಿದಂತಹ ಚಿತ್ರಕಲೆಯಿಂದ ಹಿಡಿದು ಈ ತನಕ ಮಾಡಿದಂತಹ ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಉಂಟು ಅಂತ ಕೇಳ್ಪಟ್ಟಿದೆ. ಆ ಒಂದು ಅಭ್ಯಾಸ ಅಂತ ಹೇಳಿದ್ರೆ, ತಾನು ಮಾಡಿದ್ದೆಲ್ಲವೂ ನನ್ನ ಜೊತೆಗೆ ಇರಬೇಕು ಅನ್ನುವಂತಹ ಒಂದು ಮನೋಭಾವ ಹೇಗೆ ಬಂತು? ಅಂದರೆ ನಾವು ಮಾಡಿದ ವರ್ಕ್ ನಮಗೆ ಹೆಮ್ಮೆ ಇರಬೇಕು. ಸೊ ಅದು ಹಾಳು ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಕಲೆಕ್ಟ್ ಮಾಡಿ ಇಡಬೇಕು, ಮುಂದೆ ಯೂಸ್ ಆಗ್ತದೆ. ಅಂದರೆ ನಾವು ದೊಡ್ಡ ಆಗುವಾಗ ನಾವು ಚಿಕ್ಕ ಮಾಡಿದ ಆರ್ಟ್ ಹೇಗಿತ್ತಂತ ನಮಗೆ ಸಹ ಕುತೂಹಲ ಇರ್ತದೆ. ಸೊ ಅದು ನೆನಪಿಗೋಸ್ಕರ ಅದು ಎಲ್ಲ ಇಡ್ತಾ ಬಂದ. ಇವಾಗ ನೆನಪಿಗೋಸ್ಕರ ಇಡ್ತಾ ಬಂದ ಆ ಕಲೆಯನ್ನು ಯಾವಾಗಾದ್ರೂ ಬಿಡುವಿನ ಸಮಯದಲ್ಲಿ ಅದನ್ನು ನೋಡುವಂಥದ್ದುಂಟಾ ಪುನಃ, ಅಥವಾ ಅದು ಹಾಗೆ ಸಂಗ್ರಹದಲ್ಲಿ ಇರ್ತದ? ಹಾಗೆ ಸಂಗ್ರಹದಲ್ಲಿ ಇರ್ತದೆ. ನೋಡುದು ಕಡಿಮೆ ಸಮಯ ಆದಾಗ. ಸಮಯ ಆದಾಗ ಬಹುಶಃ ಸಮಯ ಸಿಗುದಿಲ್ಲ ಕಾಣ್ತದೆ ಅಲ್ವಾ? ಅಂದ್ರೆ ದಿನ ಒಂದೊಂದು ಆರ್ಟ್ ಆಗ್ತಾ ಇರ್ತದೆ. ಅದು ಏನು ಹೇಳ್ತಾರೆ, ಈಗ ನಾವೊಂದು ಮಾತು ಹೇಳ್ತೇವೆ, ಬತ್ತಳಿಕೆಗೆ ಬಾಣ ಬಂದು ಸೇರ್ಕೊಳ್ತು ಅಂತ ಹೇಳ್ಕೊಂಡು. ಹಾಗಾದ್ರೆ ಈ ಚಿತ್ರಕಲೆಯ ಸಂಗ್ರಹಕ್ಕೆ ದಿವಸದಿಂದ ದಿವಸಕ್ಕೆ ಸಂಗ್ರಹಗಳು ಆಗ್ತಾ ಹೋಗ್ತದೆ ಅಲ್ವಾ? ಹಾಗೆ ಈಗ ವಿದ್ಯಾಭ್ಯಾಸ ಏನು ಮಾಡ್ತಾ ಇದ್ದೀರಿ, ಏನು ಕಲಿತಾ ಇದ್ದೀರಿ, ಜೊತೆಗೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಈಗ ಅಂದರೆ ನಾನೀಗ ಈವ್ನಿಂಗ್ ಕಾಲೇಜ್, ಪೂರ್ಣಪ್ರಜ್ಞಾ ಈವ್ನಿಂಗ್ ಕಾಲೇಜ್, BCom ಫಸ್ಟ್ ಇಯರ್, ಮತ್ತು ಡೇಯಲ್ಲಿ CA ಕೋಚಿಂಗ್ ತೊಗೊಳ್ತಿದ್ದೇನೆ, ಫೌಂಡೇಶನ್. ಅಂದರೆ ಈವ್ನಿಂಗ್ ಕಾಲೇಜ್ ಎಂತಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಟೈಮಿಂಗೋಸ್ಕರ, ಟೈಮ್ ಸೇವ್ ಆಗ್ತದೆ ನಿಮಗೆ. ಮತ್ತು ಬೆಳಿಗ್ಗೆ ಡೇ ಟೈಮಲ್ಲಿ CA ಕೋಚಿಂಗ್ ಪ್ಲಸ್ ಆರ್ಟಿಗೆ ಸಹ ಸ್ವಲ್ಪ ಹೆಲ್ಪ್ ಆಗ್ತದೆ ಟೈಮಿಂಗ್ಸ್. ಸೊ ಅದಕ್ಕೆ ಪೂರ್ಣಪ್ರಜ್ಞಾ ಈವ್ನಿಂಗ್ ಕಾಲೇಜಿಗೆ ಸೇರಿದ್ದು. ಇನ್ನು ಫ್ಯಾಮಿಲಿಯ ಬಗ್ಗೆ? ಫ್ಯಾಮಿಲಿ, ನಂದು ಅಪ್ಪ ಗೋಲ್ಡ್ ಸ್ಮಿತ್, ಚಿನ್ನದ ಕೆಲಸ ಮಾಡೋದು, ಕಾಮಾಕ್ಷಿ ಜ್ಯುವೆಲರ್ಸ್. ಅವ್ರ ಹೆಸರು ಮಂಜುನಾಥ್ ಜಿ ಶೇಟ್. ಮತ್ತೆ ಅಮ್ಮ ಆಶಾ ಎಂ ಶೇಟ್, ಹೋಮ್ ಮೇಕರ್. ಮತ್ತೆ ತಮ್ಮ ಇದ್ದಾನೆ ನಂಗೆ ಒಬ್ಬ, ಋತುರಾಜ್ ಎಂ ಶೇಟ್. ಈಗ 7th ಅಲ್ಲಿ ಕಲಿತೇನೆ, ಮುಕುಂದ ಕೃಪಾದ 7th ಅಲ್ಲಿ. ಹೌದು. ಈ ಒಂದು ಹವ್ಯಾಸ ಚಿತ್ರಕಲೆ ಅಂತ ಹೇಳೋದು ನಿಮಗೆ ಮಾತ್ರ ಇರೋದು ಅಥವಾ ತಮ್ಮನಿಗೆ ಕೂಡ ಉಂಟಾ? ತಮ್ಮನಿಗೆ ಕೂಡ ಉಂಟು. ಅವನು ಕೂಡ ಸೇಮ್ ಚಿತ್ರಕಲೆಗಳನ್ನ ಮಾಡ್ತಾನೆ, ಹೆಲ್ಪ್ ಸಹ ಮಾಡ್ತಾನೆ, ಮತ್ತೆ ಅವನು ಸಹ ಮಾಡ್ತಾನೆ ಕಾಂಪಿಟೇಷನ್. ಇವಾಗ ಮಾಡುವಾಗ ಯಾಕಂತ ಹೇಳಿದ್ರೆ, ಈಗ ಗಂಡು ಮಕ್ಕಳಿದ್ದಾಗ ಸ್ವಲ್ಪ ಜಗಳ ಆಗ್ತದೆ, ಅದು ಅವನು ಹೇಳಿದ ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಈಗ ನೀವು ಮಾಡಿದ ಚಿತ್ರಕಲೆಗೆ ಅವನೇನಾದ್ರೂ ಕಮೆಂಟ್ ಮಾಡಿದಾಗ ಅಥವಾ ಅದು ಸರಿಯಾಗಲಿಲ್ಲ ಹೇಳಿದಾಗ ಜಗಳ ಆಗೋದುಂಟಾ, ಅಥವಾ ಸಣ್ಣವನಾದ್ರೂ ಅವ್ನು ಹೇಳಿದ್ದು ಸರಿ ಇದ್ರೆ ತಗೊಳ್ಳೋದುಂಟಾ? ಸರಿ ಇದ್ರೆ ತಗೊಳ್ಳೋದುಂಟು. ಜಗಳ ಆಗೋದಿಲ್ಲ ಹಾಗಾದ್ರೆ? ಹೌದು.
ಆಗ್ತದೆ ಸ್ವಲ್ಪ ಸ್ವಲ್ಪ ಅಲ್ವಾ? ಅಂದರೆ ಅಡ್ವೈಸ್ ಮಾಡ್ತಾನೆ, ಇದು ಕರೆಕ್ಟ್ ಮಾಡು ಹೀಗೆ ಅಂತ ಹೇಳ್ತಾನೆ. ಅವನಿಗೆ ಕೂಡ ಆಸಕ್ತಿ ಉಂಟು ಚಿತ್ರಕಲೆ ಬಗ್ಗೆ. ಅವನೇನಾದ್ರೂ ಕ್ಲಾಸ್ಗಳಿಗೆ ಹೋಗ್ತಾನಾ? ಇಲ್ಲ, ಕ್ಲಾಸ್ ಇಲ್ಲ, ಸೇಮ್ ಅಣ್ಣನ ಹಾಗೆ. ಈಗ ನೀವು ಯಾವುದೇ ಒಂದು ಚಿತ್ರಕಲೆಯ ತರಬೇತಿಗಂತ ಎಲ್ಲಿಯೂ ಕೂಡ ಚಿತ್ರಕಲಾ ಶಾಲೆಗೆ ಹೋಗಿ ಕಲ್ತದ್ದು ಏನೂ ಇಲ್ಲ? ಇಲ್ಲ, ಅಂದರೆ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ರಜೆಗೆ 1 ಮಂತ್ ಹೋಗಿದ್ದೆ, ದೃಶ್ಯ ಆರ್ಟ್ ಕ್ಲಾಸ್ ಅಂತ. ಕ್ಲಾಸ್ ಅಲ್ಲಿ 1 ಮಂತಲ್ಲಿ ಮತ್ತೆ ಹೋಗ್ಲಿಕ್ಕೆ ಆಗಲಿಲ್ಲ, ಮತ್ತೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಕಲ್ತು. ಮನೆಯಲ್ಲೇ ಕಲ್ತದ್ದು ಹಾಗೆ. ತಾವು ಮಾತಾಡುವಾಗ ಒಂದು ವಿಚಾರವನ್ನು ಹೇಳಿದ್ರಿ, ಅಬ್ಸ್ಟ್ರಾಕ್ಟ್ ಆರ್ಟ್ ಅಂತ ಹೇಳ್ಕೊಂಡು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ ಅಂತ ಹೇಳ್ಕೊಂಡು? ಅಬ್ಸ್ಟ್ರಾಕ್ಟ್ ಆರ್ಟ್ ಅಂದರೆ ಎಲ್ಲ ಆರ್ಟ್ ಫಾರ್ಮಲ್ಲಿ ಎಕ್ಸ್ಪೆನ್ಸಿವ್ ಆರ್ಟ್ ಫಾರ್ಮ್ ಅಬ್ಸ್ಟ್ರಾಕ್ಟ್ ಆರ್ಟ್ ಅಂತ. ಸೊ ಅಂದರೆ ಇಲ್ಲಿ ಅದು ಅಬ್ಸ್ಟ್ರಾಕ್ಟ್ ಆರ್ಟ್ ಅಷ್ಟು ಪಬ್ಲಿಸಿಟಿ ಇಲ್ಲ. ಹೊರಗಡೆ ದೇಶದಲ್ಲಿ ತುಂಬ ಬೆಳೆ ಬಾಳುವತಕ್ಕದ್ದು ಅಬ್ಸ್ಟ್ರಾಕ್ಟ್ ಆರ್ಟೇ. ಅಂದರೆ ಅದರಲ್ಲಿ ಇನ್ಡೆಪ್ತ್ ಮೀನಿಂಗ್ ಇರ್ತದೆ. ನಾರ್ಮಲಿ ಅಬ್ಸ್ಟ್ರಾಕ್ಟ್ ಆರ್ಟ್ ಅಂದರೆ ನಮ್ಮ ಮನಸ್ಸಿನೊಳಗೆ ಭಾವನೆ ಅದು ಆರ್ಟ್ ಒಳಗೆ ಹಾಕುವಂಥದ್ದು. ಹಾಗೆ ನಮ್ಮ ಮನಸ್ಸಿನ ಭಾವನೆ ಅಂತ ಹೇಳುದು ಆ ಚಿತ್ರದಲ್ಲಿ ಮೂಡ್ತದೆ ಅಂತ ಅಲ್ವಾ? ಬಹುಶಃ ಈಗ ಅದು ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂತಿದ್ರೆ ಬಹುಶಃ ಒಂದು ಮನಸ್ಸಿನ ಭಾವನೆ ಅಂತ ಹೇಳುದು ಒಬ್ಬ ವ್ಯಕ್ತಿಗೆ ಪೂರ್ಣವಾಗಿ ಅರ್ಥವಾಗುವ ಮನೋಭಾವ ಇರಬೇಕು. ಇಲ್ಲಾದ್ರೆ ಚಿತ್ರಕಲೆಯ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು. ಆವಾಗ ಮಾತ್ರ ಬಹುಶಃ ಈ ಕಲೆ ಅರ್ಥ ಆಗ್ತದೆ ಅಂತ ಕಾಣ್ತದೆ ಅಲ್ವಾ? ತಮಗೆ ಈ ಒಂದು ಆರ್ಟ್ ಬಗ್ಗೆ ಕಲಿಬೇಕಂತ ಹೇಗೆ ಆಸಕ್ತಿ ಮೂಡ್ತು ಅಂತ? ಅಂದರೆ ಆರ್ಟ್ ಅಂದರೆ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಫ್ರೆಂಡ್ ಸರ್ಕಲ್ ಕಡಿಮೆ. ಅಂದರೆ ಅಗತ್ಯವಿದ್ದಾಗ ಮಾತ್ರ ಫ್ರೆಂಡ್ಸ್. ಮನೆಯಲ್ಲಿ ಇರುವಾಗ ಪೇರೆಂಟ್ಸಿಗೆಲ್ಲ ಆರ್ಟ್ ಇದು ಪೇಂಟ್ ಎಲ್ಲ ತಂದು ಕೊಡ್ಲಿಕ್ಕೆ ಹೇಳ್ತಿದ್ದೆ. ಸೊ ಆರ್ಟ್ ಮತ್ತು ನಾನು ಒಂಥರ ತಾಯಿ ಮಗು ಸಂಬಂಧ ಇದ್ದಾಗೆ. ಅಂದರೆ ಆರ್ಟ್ ಮತ್ತು ನಾನು ಒಟ್ಟಿಗೆ ಇರ್ತಿತ್ತು. ಸೊ ಹಾಗಾಗಿ ಆರ್ಟ್ ತುಂಬ ಕಲಿತಾವ. ಅಂದ್ರೆ ಅದರಲ್ಲಿ ಯಾವುದೇ ಯಾವುದೇ ಒಂದು ಹೊಸ ತರದ ಫಾರ್ಮ್ ಇರಲಿ ಅಥವಾ ಯಾವುದೇ ಬರಲಿ ಅದನ್ನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಅಲ್ವಾ? ಈ ಒಂದು ಈಗ ಆರ್ಟಿಗೆ ಯಾವ ತರದ ಒಂದು ಪ್ರೋತ್ಸಾಹ ಸಿಕ್ತು ಅಂತ? ಈಗ ಅಬ್ಸ್ಟ್ರಾಕ್ಟ್ ಆರ್ಟಿಗೆ ಪ್ರೋತ್ಸಾಹ ಹೇಗೆ ಸಿಕ್ತು? ಅಥವಾ ಅದರಿಂದ ಏನಾದರೂ ತಾವು ಗುರುತಿಸಿದ್ದು ಅಥವಾ ಆ ಥರದ ಆರ್ಟ್ ನೀವು ಮಾಡಿದ್ದು ಆ ಥರದ್ದು ಏನಾದರೂ ಒಂದು ಸನ್ನಿವೇಶಗಳು ನಡೆದಿದೆಯಾ ಅಂತ ಅದು ಹೇಳ್ಬೋದಾ? ಒಂದು 8th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನಾನು ಶ್ರೀ ಅನಂತೇಶ್ವರ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಲ್ಲಿ ಕಲ್ತದ್ದು. ಅಲ್ಲಿ MGM ಅಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು, ಆರ್ಟ್ ಎಕ್ಸಿಬಿಷನ್. ಸೊ ಅಲ್ಲಿ ನಾನು ಎಲ್ಲ ಆರ್ಟ್ ಇಟ್ಟಿದ್ದೆ. ಅದರಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಆರ್ಟ್ ಇಟ್ಟಿದ್ದೆ ನಾನು ಮಾಡಿದ್ದು, ಅದು ಫಸ್ಟೇ ಅಬ್ಸ್ಟ್ರಾಕ್ಟ್ ಆರ್ಟ್. ಸೊ ಅದನ್ನು ಒಂದು ಲೇಡಿ ಬಂದಿದ್ರು ಅಲ್ಲಿ ಆ ಇವೆಂಟಿಗೆ. ಸೊ ಅವರು ಸೆಲೆಕ್ಟ್ ಮಾಡಿ ನೋಡಿದ್ರು ಎಲ್ಲ ಆರ್ಟ್. ಮತ್ತೆ ಆ ಅಬ್ಸ್ಟ್ರಾಕ್ಟ್ ಆರ್ಟನ್ನು ಪಾಯಿಂಟ್ ಔಟ್ ಮಾಡಿ ಇದು ಆರ್ಟ್ ಎಷ್ಟಕ್ಕೆ ಅಂತ ಕೇಳಿದರು. ಒಂದು ಸರ್ಟೇನ್ ಅಮೌಂಟ್ ಇತ್ತು, ಇದು ನಂಗೆ ಕೊಡಿ ನಾನು ಪರ್ಚೇಸ್ ಮಾಡ್ತೇನೆ ಅಂತ ಅವ್ರು ಡೈರೆಕ್ಟ್ ಹೇಳಿದ್ರು. ನಂಗೆ ಫಸ್ಟಿಗೆ ಅದು ಅಬ್ಸ್ಟ್ರಾಕ್ಟ್ ಆರ್ಟ್ ಮಾಡಿದ್ದು ಫಸ್ಟ್, ಮತ್ತೆ ಅದು ಸೇಲಿಗಂತ ಇರಲಿಲ್ಲ, ಜಸ್ಟ್ ತಗೊಂಡು ಹೋಗಿದ್ದೆ. ಸೊ ಅವ್ರು ಅದೇ ಸೆಲೆಕ್ಟ್ ಮಾಡಿದ್ದು ಆಮೇಲೆ ಗೂಸ್ ಬಂಪ್ಸ್ ಬಂದಾಗೆ ಫೀಲ್ ಆಯಿತು. ಸೊ ಅದೇ ಫಸ್ಟ್ ಆರ್ಟ್ ಸೇಲ್ ಆಗಿದ್ದು. ಹೌದು. ಅದು ಯಾರು ತಗೊಂಡಿದ್ದು ಆರ್ಟ್? ಪ್ರಿಯಾ ಕಾಮತ್ ಅಂತ ಅವರು ಅಮೆರಿಕದ ಲೇಡಿ. ಅಮೆರಿಕದವರು. ಅದು ಅವರು ಅಮೆರಿಕದವರು ಅಂತ ಗೊತ್ತಿರಲಿಲ್ಲ. ಒಂದು 1 ವೀಕ್ ಆದ್ಮೇಲೆ ಇದರಲ್ಲಿ ಇಂಟರ್ನೆಟ್ ಅಲ್ಲಿ ನೋಡಿದ್ದೆ, ಅವರು ಅಮೆರಿಕದಿಂದ ಇಲ್ಲಿ ಇಂಡಿಯಾಕ್ಕೆ ಎಗ್ದಕ್ಕೆ ಬಂದಿದ್ರಂತ. ಹಾಗೆ ಅವರು ಬಂದಾಗ ಈ ಎಕ್ಸಿಬಿಷನ್ಗೆ ಬಂದಾಗ ನಿಮ್ಮ ಒಂದು ಆರ್ಟನ್ನು ನೋಡಿ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ರು. ಬಹುಶಃ ಮೊದಲ ಒಂದು ಆರ್ಟು ಏನು ಅನ್ಕೊಳ್ದೆ ಅದು ಪರ್ಚೇಸ್ ಆಯಿತು, ಅದು ಕೂಡ ಅಮೆರಿಕಕ್ಕೆ. ಅದೊಂದು ತುಂಬ ಸಂತೋಷದ ವಿಚಾರ ಅಲ್ವಾ? ಅದ್ರ ಜೊತೆಗೆ ಬಹುಶಃ ಹೇಳುದು ಕಲೆ ಕಲಿಬೇಕು. ನಾನು ಆವಾಗಲೇ ಮೊದಲೇ ಹೇಳಿದೆ, ಕಲಿಬೇಕು ಅನ್ನುವ ಆಸಕ್ತಿ ಒಬ್ಬ ವ್ಯಕ್ತಿಗಿದ್ರೆ ಯಾವುದು ಕೂಡ ಕಷ್ಟ ಆಗೋದಿಲ್ಲ. ಕಷ್ಟ ಆದದ್ದು ಕೂಡ ಇಷ್ಟಪಟ್ಟು ಕಲಿತಾರೆ ಅಂತ ಹೇಳ್ಕೊಂಡು ಈ ಚಿತ್ರಕಲೆಯ ಜೊತೆಗೆ ಗುರುರಾಜ್ ಅವರ ಕೈಚಳಕ ಅಡುಗೆ ಮನೇಲಿ ಕೂಡ ಉಂಟು ಅಂತ ಕೇಳ್ಪಟ್ಟಿದ್ದು ನಾನು. ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮನಿಗೆ ಏನು ಅಡುಗೆಯಲ್ಲಿ ಸಹಾಯ ಮಾಡ್ತಾ ಅವರೇ ಆಗಿ ಒಂದಷ್ಟು ಅಡುಗೆಗಳನ್ನು ಮಾಡ್ತಾರೆ ಅಂತ ಕೇಳಿದ್ದೆ ನಾನು. ಅದ್ರ ಬಗ್ಗೆ ಹೇಳ್ಬೋದಾ ಸ್ವಲ್ಪ? ಈ ಅಡಿಗೆಯ ಅಭಿರುಚಿ, ಈ ನಳಪಾಕನ ಪದ್ಧತಿ ಹೇಗೆ ಬಂತದ್ದು ಅಂತ? ಅಂದರೆ ಫ್ಯಾಮಿಲಿಯಿಂದ ಬಂದದ್ದು ಇದು ಕುಕ್ಕಿಂಗ್. ಸೊ ಕುಕ್ಕಿಂಗಲ್ಲಿ ನಾ ವೆರೈಟಿ ಡಿಶಸ್ ಎಲ್ಲ ಮಾಡ್ತೇನೆ. ಅಂದರೆ ಮೇನ್ಲಿ ಇಷ್ಟಪಟ್ಟು ತಿನ್ನೋದು ನಮ್ಮ ಫ್ಯಾಮಿಲಿಯಲ್ಲಿ ಕಾಜು ಬರ್ಫಿ, ರಸ್ಮಲೈ, ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಮುಂತಾದ ಡಿಶಸ್ಗಳು ಮಾಡ್ತೇನೆ. ಮತ್ತು ಅದರಲ್ಲಿ ಒಂದು ಡೆಸರ್ಟ್ ತುಂಬ ನನಗೆ ಇಷ್ಟ ಆದದ್ದು ಮತ್ತು
ಎಲ್ಲರಿಗೂ ಇಷ್ಟ ಆದದ್ದು ಹೆವನ್ಲಿ ಮ್ಯಾಜಿಕ್ ಅಂತ. ಅದು ನೀವೇ ಹೊಸದಾಗಿ ಕಂಡು ಹಿಡಿದಿದ್ದು ಅಂತ ಕೇಳ್ಪಟ್ಟಿದೆ. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಅದು ಯಾಕೆ ಕಂಡು ಹಿಡಿಬೇಕು ಅನ್ನೋದೊಂದು ಬಂತಲ್ಲಿ ಅಂತ. ಇವಾಗ ಅಡಿಗೆ ಮಾಡುದು ಅಮ್ಮ ಮಾಡಿರ್ತಾರೆ, ಅದಕ್ಕೇನೋ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಮಾಡಿ ಒಂದು ಹೊಸ ರುಚಿಯನ್ನ ಮಾಡ್ಬೋದು, ಅದು ಸ್ವಾಭಾವಿಕ ಗೊತ್ತಾಗ್ತದೆ. ಇದಕ್ಕೇನೋ ಒಂದ್ ಸ್ವಲ್ಪ ನೀನ್ ಜಾಸ್ತಿ ಆ್ಯಡ್ ಮಾಡಿದ್ದಿ ಅಂತ ತಿಂದವ್ರು ಹೇಳ್ತಾರೆ. ಹೊಸದಾಗಿ ಮಾಡೋದಕ್ಕೂ ಈಗ ಮೊದಲೇ ಇದ್ದ ಡಿಶ್ಗೂ ಸ್ವಲ್ಪ ವ್ಯತ್ಯಾಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಉಂಟಲ್ವಾ? ಈ ಹೊಸದಾಗಿ ಮಾಡಬೇಕು ಅನ್ನುವ ಒಂದು ಆಸೆ ಯಾಕೆ ಬಂತು ಅಂತ. ಅಂದ್ರೆ ನಾನು ಮಾಸ್ಟರ್ ಶೆಫ್ ಸಹ ನೋಡ್ತಿದ್ದೆ ಕೆಲವು ಸಮಯದಲ್ಲಿ. ಸೊ ಆರ್ಟ್ ಸಹ ಇತ್ತು ನನ್ನ ಹತ್ರ, ಕುಕ್ಕಿಂಗಿಗೆ ಆರ್ಟ್ ಹಾಕಿದ್ದೆ. ಸೊ ಅದು ಒಂದು ಹೊಸ ಡಿಶ್ ಮಾಡುವ, ಒಂದು ಆರ್ಟ್ ಡಿಸೈನ್ ಅಲ್ಲಿ ಮಾಡಿ ಅದು ಡಿಶ್ಗೆ ಆ್ಯಡ್ ಮಾಡುವ ಅಂತ ಟ್ರೈ ಮಾಡಿದೊಂದು ಆಗಿತ್ತು, ಕರೆಕ್ಟ್ ಆಗಿತ್ತು. ಅಂದ್ರೆ ಅದು ವಾಟರ್ ಕೆಳಗಡೆ ಫುಲ್ ರೋಸ್ ಪೆಟಲ್ಸ್, ಮೇಲಿಂದ ವಾಟರ್ ಮೆಲನ್ ಶೆಲ್ಸ್ ಇರ್ತದೆ, ವಾಟರ್ ಮೆಲನ್ ಇರ್ತದೆ, ಅದರ ವಾಟರ್ ಮೆಲನ್ ಎಲ್ಲ ತೆಗೆದು ಜ್ಯೂಸ್ ಮಾಡಿ ಅದರ ಮೇಲೆ ಐಸ್ ಕ್ರೀಮ್ ಸ್ಕೂಪ್ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ, ಓರಿಯೋ ಬಿಸ್ಕೆಟ್, ಚಾಕ್ಲೇಟ್ಸ್ ಎಲ್ಲ ಹಾಕಿ ಫುಲ್ ಹೈಟ್ ತರ ಮಾಡಿ, ಅಂದ್ರೆ ಕ್ರಿಯೇಟಿವಿಟಿ ಇತ್ತು ಅದರಲ್ಲಿ. ಅದು ಟೇಸ್ಟ್ ಸಹ ಒಳ್ಳೆದಿತ್ತು. ಅದಕ್ಕಿಟ್ಟ ಹೆಸರೇನು? ಹೆವನ್ಲಿ ಮ್ಯಾಜಿಕ್. ಹೆವನ್ಲಿ ಮ್ಯಾಜಿಕ್ ಅಂದ್ರೆ ತಿಂದಾಗ ಒಂದು ಮ್ಯಾಜಿಕ್ ಆಗ್ತದೆ ಮನೆಯಲ್ಲಿ, ಹೆವನಿಗೆ ಹೋದಾಗ ಫೀಲ್ ಆಗ್ತದೆ ಅಂತ. ಹಾಗೆ ಅದನ್ನ ತಿಂದವರ ಅಭಿಪ್ರಾಯ ಹೇಗಿತ್ತು? ಈಗ ಹೇಗಿದ್ರು ಬೇಸಿಗೆ ಬಹುಶಃ ಬಹಳ ಡಿಮ್ಯಾಂಡ್ ಇರ್ಬೋದು ಮನೆಯಲ್ಲಿ, ಅಥವಾ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ ಅದನ್ನ ಮಾಡು ಅಂತ ಹೇಳಿದ್ದುಂಟಾ? ಅದು ಹೇಳಿದುಂಟು, ಅಂದ್ರೆ ಜಾಸ್ತಿ ಜನರಿಗೆ ನಾನು ಮಾಡಿ ಕೊಡ್ಲಿಲ್ಲ. ಅದು ಟಾಪ್ ಇದು ಅಲ್ವಾ, ಲಿಮಿಟೆಡ್ ಎಡಿಷನ್ ಕೆಲವರಿಗೆ ಮಾತ್ರ ಅಲ್ಲ. ಹಾಗೆ ಎಲ್ಲ ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಮ್ದು ಕೃಷ್ಣನ ನಾಡು ಉಡುಪಿ ಅಲ್ವಾ. ಕೃಷ್ಣ ಹೇಳಿದ ತಕ್ಷಣ ನೆನಪಾಗುದು ಕೊಳಲ್ ನಮ್ಗೆ ಅಲ್ವಾ. ಕೃಷ್ಣ ಹೇಳಿದ್ರೆ ಕೊಳಲ್ ನೆನಪಾಗ್ತದೆ, ಆ ಕೊಳಲಿನ ನಿಧಾನ ನೆನಪಾಗ್ತದೆ ನಮ್ಗೆ. ಹಾಗೆ ಈ ಕೊಳಲನ್ನು ಕೂಡ ಕಲ್ತಿದ್ದೀರಿ ಅಂತ ಗೊತ್ತಾಯ್ತು. ಎಲ್ಲಿ ಕಲ್ತದ್ದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದು ಪ್ರೈಮರಿ ಸ್ಕೂಲಲ್ಲಿ ನಾನು ಕಲ್ತದ್ದು, ಅಲ್ಲಿ ಮುಕುಂದ ಕೃಪಾದಲ್ಲಿ. ಅಲ್ಲಿ ಸರ್ ಅಲ್ಲಿ ಅಂದ್ರೆ ಒಬ್ರು ಇನ್ಸ್ಪಿರೇಷನ್ ಇದ್ರು, ನಮ್ಮ ಫ್ರೆಂಡ್ ಒಬ್ರು ಸೀನಿಯರ್ ಇದ್ರು. ಅವರು ಕೊಳಲು ನುಡಿಸುವಾಗ ರೋಮಾಂಚನ ಆಗ್ತಿತ್ತು ನನಗೆ. ಅವ್ರ ಹೆಸರು ಹೇಳ್ಬೋದಾ? ಸಾಯಿತ್ರಾಜ್ ಅಂತ. ಅವ್ರು ಕಲಿತಿದ್ರು. ಸೊ ಅವ್ರಿಗೆ ಕೇಳಿದ ನೀವು ಎಲ್ಲಿ ಕಲಿಯುವುದಂತ. ಅವರು ಮುಕುಂದ ಕೃಪಾದಲ್ಲಿ ಕಲ್ತಿದ್ರು, ಅಂದ್ರೆ ಸರ್ ಹತ್ರ. ಸೊ ಹಾಗೆ ನಾನು ಸಹ ಜಾಯ್ನ್ ಆದೆ. ಫ್ಲೂಟ್ ಒನ್ ಇಯರ್ ತನಕ ಕಲ್ತಿದ್ದೇನೆ. ಮತ್ತೆ ಗಂಟಲ್ ನೋವು ಸ್ಟಾರ್ಟ್ ಆಯ್ತು, ಅಂದ್ರೆ ಸ್ವಲ್ಪ ವಾಯ್ಸ್ ಬ್ರೇಕ್ಔಟ್ ಆದಾಗ ಅದರಂತ ಬಿಟ್ಟಿದ್ದೆ. ಈಗ ಮನೆಯಲ್ಲೇ ಫ್ರೀ ಟೈಮಲ್ಲಿ ಇರುವಾಗ ಪ್ರಾಕ್ಟೀಸ್ ಮಾಡ್ತೇನೆ. ಈಗ ಕ್ಲಾಸಸ್ಗೆ ಹೋಗ್ತಿಲ್ಲ, ಮನೆಯಲ್ಲೇ ತರಬೇತಿ ನಡೀತದೆ ಓನಾಗಿ. ಬಹುಶಃ ಎಲ್ಲದೂ ಕೂಡ ಓನಾಗಿ ಕಲ್ತದೆ ಜಾಸ್ತಿ ಕಾಣ್ತದೆ ಅಲ್ವಾ. ಇದರ ಜೊತೆಗೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ನಾವು ಇವಾಗ ಹೇಳ್ತೇವೆ ಬಿಸಿಲ ತಾಪ ಜಾಸ್ತಿ ಉಂಟು, ಗಿಡ ನೆಡಬೇಕು, ಮರ ನೆಡಬೇಕು, ಅಥವಾ ಒಂದು ಏನು ಪ್ರಕೃತಿ ಉಳಿಸ್ಲಿಕ್ಕೆ ಪ್ರಕೃತಿಯನ್ನು ನಾವು ಪ್ರೀತಿಸಬೇಕು ಅಂತ ಹೇಳ್ಕೊಂಡು, ಬಹುಶಃ ನಮಗೆ ಏನು ಒಂದು ಜಾಗ ಇರ್ತದೆ ಅದರಲ್ಲಿಯೇ ನಮ್ಗೆ ಏನಾಗ್ತದೋ ಅದನ್ನು ಬೆಳಿಬೇಕು ಅಂತ. ಅವಾಗ ಸ್ವಲ್ಪ ನಮಗೆ ಕೂಡ ನೆರಳು ಬರ್ತದೆ, ಪ್ರಕೃತಿಗೂ ನಾವು ಕೊಡುಗೆಯನ್ನು ಕೊಟ್ಟಾಗ ಆಗ್ತದೆ ಅಂತ. ಅದಕ್ಕೆ ಸರಿಯಾಗಿ ಏನು ತೋಟಗಾರಿಕೆ ಮಾಡೋದು ಅಂತ ಹೇಳಿದರೆ ಮನೆಯಲ್ಲಿ ಇದ್ದ ಜಾಗದಲ್ಲೇ ಒಂದಷ್ಟು ಗಿಡಗಳನ್ನು ಬೆಳೆಯುವಂಥ ಒಂದು ಹವ್ಯಾಸ ಕೂಡ ಉಂಟು ಅಂತ. ಅದ್ರ ಬಗ್ಗೆ ಹೇಳ್ಬೋದಾ? ಅಂದ್ರೆ ನಂದು ಅಜ್ಜ ಅಗ್ರಿಕಲ್ಚರ್ ಫೀಲ್ಡ್, ಅವ್ರದ್ದು ಅಗ್ರಿಕಲ್ಚರ್ ಟಚ್ ಇತ್ತು. ಸೊ ಹಾಗಾಗಿ ನಂಗೆ ಸಹ ಒಂದು ಐಡಿಯಾ ಬಂದಿದೆ, ಅಂದ್ರೆ ನಮ್ಮ ಮನೆಯಲ್ಲಿ ಸಹ ಮಾಡ್ಬೋದಲ್ಲ ಈಗ ಪ್ಲಾಂಟೇಶನ್ ಎಲ್ಲ ಮಾಡಿದ್ವಿ ಮನೆಯಲ್ಲಿ. ಹೌದು, ಅದು ಕೂಡ ಉಂಟು. ಇವಾಗ ಕೂಡ ಅದಕ್ಕೆ ನೀರು ಉಣಿಸಿ ಕಾಪಾಡುವಂತದ್ದು ಉಂಟು, ಅಥವಾ ನಟ್ಟು ಬಿಟ್ಟದ್ ಮಾತ್ರವಾ? ಇಲ್ಲ, ನೀರು ಹಾಕ್ತೇನೆ. ನೀರು ಹಾಕಿ ನನ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ತಮ್ಮ ಹಾಕ್ತಾನೆ, ತಮ್ಮ ಅಪ್ಪ ಎಲ್ಲ ಯಾರಾದ್ರೂ ಹಾಕ್ತಾರೆ. ಮತ್ತೆ ಸಂಜೆ ಸ್ವಲ್ಪ ಗಾರ್ಡನಿಂಗ್ ಹೋಗಿ ಕುತ್ಕೊಳ್ತೇವೆ ಹಾಕಿ. ಓ, ಅದು ಸಹ ಉಂಟು. ಹಾಗಾದ್ರೆ ಈಗ ಏನು ಹೊಸ ಡಿಶ್ ಕಂಡು ಹಿಡ್ದಿದ್ ಯಾವ್ದದು, ಏನ್ ಮ್ಯಾಜಿಕ್? ಅದನ್ನ ತಗೊಂಡೋಗಿ ಗಾರ್ಡನ್ ಅಲ್ಲಿ ಕೂತ್ ತಿನ್ಲಿಕ್ಕೆ ಒಳ್ಳೆ ಆಗ್ಬೋದು ಹಾಗಾದ್ರೆ ಅಲ್ವಾ. ಹೊಸ ರುಚಿಯ ಜೊತೆಗೆ ಏನು ಹಸಿರಿನ ಮಧ್ಯದಲ್ಲಿ ಹೊಸ ರುಚಿ. ಹಾಗೆ ಅದರ ಜೊತೆಗೆ ಏನು ನಾಣ್ಯಗಳ ಸಂಗ್ರಹ ಕೂಡ ಮಾಡ್ತೀರಿ ಅಂತ. ಆ ಒಂದು ಅಭ್ಯಾಸ ಅಥವಾ ಆ ಒಂದು ಹವ್ಯಾಸ ಹೇಗೆ ಬಂತು ಅಂತ? ಅಂದ್ರೆ ಚಿಕ್ಕದಿರುವಾಗಿಂದವೇ ಅಜ್ಜ ಕಾಯಿನ್ ಕಲೆಕ್ಟ್ ಮಾಡ್ತಿದ್ರು, ರಾಮನಾಥ್ ಶೇಟ್ ಅಂತ. ಸೊ ಅವರಿಗೆ ಕೇಳಿದ್ರು ಇದ್ರ ಬಗ್ಗೆ ಹೇಗೆ, ಅಂದ್ರೆ ಎಂತ ಅಂತ. ಅವ್ರು ಹೇಳಿದ್ರು ಕಾಯಿನ್ ಕಲೆಕ್ಷನ್, ಇದು ಓಲ್ಡ್ ಕಾಯಿನ್ಸ್, ನೀನ್ ಸಹ ಇಟ್ಕೋ, ನಿಂಗೆ ಸಹ ನಾನು ಕೊಡ್ತೇನೆ, ನೀನ್ ಸಹ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ ಅಂತ ಹೇಳಿದ್ರು. ಸೊ ಹಾಗೆ ಅದು ಪ್ರಾಕ್ಟೀಸ್ ಆಗ್ತಾ ಈಗ ತುಂಬಾ ಕಾಯಿನ್ ಕಲೆಕ್ಷನ್ ಆಗಿದೆ. ಅಜ್ಜನ ಸಂಗ್ರಹ ಪೂರ ನಿಮ್ಗೆ ಬಂತು? ಹೌದು, ಅಜ್ಜಂದೆಲ್ಲ ನಿಮ್ಮ ಹತ್ರವೇ ಉಂಟಾಗಾದ್ರೆ ಈಗ ಅಲ್ವಾ. ಹಾಗೆ ಇನ್ನೊಂದು ಡಿಜಿಟಲ್ ಆರ್ಟ್ ಅಂತ, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮ್ಮ ವೀಕ್ಷಕರಿಗೋಸ್ಕರ? ಹಾಗಂದ್ರೆ ಏನು ಅಂತ? ಡಿಜಿಟಲ್ ಆರ್ಟ್ ಅಂದ್ರೆ ನಿಮ್ಗೆ ನಾರ್ಮಲ್ ಪೇಪರ್ ಪೆನ್ನಲ್ಲಿ ಮಾಡೋದಲ್ಲ, ಅಂದ್ರೆ ಮೊಬೈಲ್ ಅಲ್ಲಿ ಅಥವಾ PCs ಲ್ಯಾಪ್ಟಾಪ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಮಾಡೋದು.
ಅಂದರೆ ಎಸ್ ಪೆನ್ ಇರ್ತದೆ. ಸೊ ಮೊಬೈಲಲ್ಲಿ ಮಾಡೋದಾದ್ರೆ ನಿಮಗೆ ಎಸ್ ಪೆನ್ ಇರ್ತದೆ. ಎಸ್ ಪೆನ್ನಲ್ಲೇ ಕೆಲವೊಂದು ಆ್ಯಪ್ಸ್ ಎಲ್ಲ ಉಂಟು. ಅದರಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡೋದು, ಅಂದರೆ ಲೇಯರ್ ಬೈ ಲೇಯರ್ ಮಾಡಬೇಕಿರ್ತದೆ ಅದರಲ್ಲಿ. ಸೊ ಅಂದರೆ ಕಲರಿಂಗ್ ಎಲ್ಲ ತುಂಬ ಜಾಸ್ತಿ ನಾರ್ಮಲ್ ಪೇಂಟಿಂಗಿಂತ ಡಿಜಿಟಲ್ ಆರ್ಟಲ್ಲಿ ಸ್ವಲ್ಪ ಜಾಸ್ತಿ ಸೆಲೆಕ್ಷನ್ ಇರ್ತದೆ ನಿಮಗೆ. ಸೆಲೆಕ್ಷನ್ಸ್ ಹಾಗೆ ಅಂದರೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಎಲ್ಲ ಅದರಲ್ಲಿ ಇರ್ತದೆ. ಸೊ ಅದು ಯೂಸ್ ಮಾಡಿದಾಗ ಅದು ಫೀಲೇ ಬೇರೆ, ನಾರ್ಮಲ್ ಪೇಪರಲ್ಲಿ ಮಾಡೋದು ಫೀಲೇ ಬೇರೆ. ಈಗ ಅದು ಇಷ್ಟ ಆಗ್ತದೆ, ಇದು ಇಷ್ಟ ಆಗ್ತದೆ? ಎರಡು ಸಹ ಇಷ್ಟ ಆಗ್ತದೆ. ಹಾಗೆ ಈಗ ಒಂದಷ್ಟು ಚಿತ್ರಕಲೆ ಆಯಿತು, ಅಡುಗೆ ಬಗ್ಗೆ ಆಯಿತು, ಅಥವಾ ಒಂದು ತೋಟಗಾರಿಕೆ ಬಗ್ಗೆ ಆಯಿತು. ಈಗ ಕೆಲವೊಂದಷ್ಟು ಕಡೆ ಏನು ಕಾಂಪಿಟಿಷನ್ಗಳಿಗೆ ಹೋಗಿದ್ದು, ಅಲ್ಲಿ ಒಂದಷ್ಟು ಪ್ರಶಸ್ತಿಗಳು ಬಂದಿದ್ದು ಎಲ್ಲ ಇದೆ. ಅದರ ಬಗ್ಗೆ ಹೇಳ್ಬೋದಾ? ಅಂದರೆ ನಾನು ಚಿಕ್ಕದಿರುವಾಗಿಂದವೇ ಪ್ರತಿಯೊಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಷನ್ ಮಾಡ್ತಿದ್ದೆ. ಸೊ ಹೈಸ್ಕೂಲ್, ಪ್ರೈಮರಿಯಲ್ಲಿ, ಹೈಸ್ಕೂಲಲ್ಲಿ, ಈಗ ಕಾಲೇಜ್ ಲೆವೆಲಲ್ಲಿ ಸಹ ಕಾಲೇಜಿಂದ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಅಂದರೆ ನೀವು ಎಲ್ಲ ಆರ್ಟ್ ಕಾಂಪಿಟೇಷನ್ ಇದ್ದಾಗ ಕಳಿಸ್ತಾರೆ, ನೀವು ಹೋಗಿ ಅಂತ. ಪ್ರೈಮರಿ ಇರುವಾಗ ಅಂದರೆ ಇತ್ತು, ಅಷ್ಟು ಸಪೋರ್ಟ್ ಇರಲಿಲ್ಲ ಸ್ಕೂಲ್ಸಿಂದ. ಈಗ ಕಾಲೇಜಿಗೆ ಬಂದಾಗ ಫುಲ್ ಸಪೋರ್ಟ್ ಉಂಟು. ಸೊ ಅದು ದಿನ ಪ್ರಾಕ್ಟೀಸ್ ಮಾಡಿ ಆ ಕಾಂಪಿಟೇಷನಿಗೆ ಹೋದಾಗ ನಿಮಗೆ ಬೇರೆ ಬೇರೆ ರೀತಿ ಕಲೀಲಿಕ್ಕೆ ಸಿಗ್ತದೆ. ಅಂದರೆ ಡಿಫ್ರೆಂಟ್ ಪೀಪಲ್ಸ್ ಬರ್ತಾರೆ, ಅವರ ಸ್ಟೈಲ್ ಬೇರೆ ಇರ್ತದೆ, ಅವರದ್ದು ವೆರೈಟಿ ಬೇರೆ ಇರ್ತದೆ. ನೋಡಿ ಕಲೀಲಿಕ್ಕೆ ಜಾಸ್ತಿ ಇರ್ತದೆ ನಿಮಗೆ ಕಾಂಪಿಟೇಷನ್ಸಲ್ಲಿ ಹೋದಾಗ. ನಾರ್ಮಲಿ ನಾವು ಮಾಡೋದಕ್ಕಿಂತ ಕಾಂಪಿಟೇಷನ್ಸ್ಗೆ ಹೋದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತದಲ್ಲ, ಅದು ಎಲ್ಲಿ ಸಿಗುದಿಲ್ಲ. ಪ್ರೈಸ್ ಸಿಗದೇ ಇರಲಿ, ಅದು ಮ್ಯಾಟರ್ ಆಗೋದಿಲ್ಲ. ನೀವು ಪಾರ್ಟಿಸಿಪೇಷನ್ ಮಾಡಿ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಬೇಕು ಪ್ರತಿಯೊಂದು ಕಾಂಪಿಟೇಷನ್ಸಲ್ಲಿ. ಈಗ ಕೆಲವು ಸತಿ ಗಣೇಶೋತ್ಸವ ಮತ್ತು ಕೃಷ್ಣಾಷ್ಟಮಿ, ಹಾಗೆ ಪ್ರತಿಯೊಂದು ಇವೆಂಟಿಗೆ ಒಂದೊಂದು ಆರ್ಟ್ ಕಾಂಪಿಟೇಷನ್ ಇರ್ತದೆ, ಇಂಡಿಪೆಂಡೆನ್ಸ್ ಡೇ, ಹಾಗೆ ಎಲ್ಲದಕ್ಕೆ ಸಹ ಪಾರ್ಟಿಸಿಪೇಷನ್ ಮಾಡಬೇಕು. ನಾನು ಸಹ ಮಾಡಿದ್ದೇನೆ. ಸೊ ಅದು ಎಕ್ಸ್ಪೀರಿಯನ್ಸ್ ಉಂಟಲ್ಲ, ನಿಮಗೆ ಫ್ಯೂಚರ್ ಗ್ರೋತ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡ್ತದೆ. ಬಹುಶಃ ಈ ಒಂದು ಮಾತು ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ನಾವು ಸ್ಪರ್ಧೆಗೆ ಭಾಗವಹಿಸ್ತು ಅಂತಾದರೆ ನಮಗೆ ಅಲ್ಲಿ ಪ್ರಶಸ್ತಿ ಬೇಕೇ ಬೇಕು ಅನ್ನುವಂಥ ಮನೋಭಾವ ಜಾಸ್ತಿ ಅಲ್ವಾ? ಆ ಮನೋಭಾವವನ್ನು ಬಿಟ್ಟು ನನಗೆ ಕಲೀಲಿಕ್ಕೆ ಸಿಗ್ತದೆ ಅಂತ ಆದರೆ ಬಹುಶಃ ಮುಂದೊಂದು ದಿವಸ ನಮ್ಮ ಕಲೆಯನ್ನು ನಾವು ಹೇಳೋದಕ್ಕಿಂತ ಜನರೇ ಬಂದು ಗುರುತಿಸುವಾಗ ಆಗ್ತದೆ ಅಂತ ಅಲ್ವಾ? ಪ್ರಶಸ್ತಿ ಅಂತ ಹೇಳುದು ಮತ್ತೆ ಕಲಿಯುವುದು ಮೊದಲು ಅಲ್ವಾ? ಭಾಗವಹಿಸುವುದು ಮುಖ್ಯ. ಭಾಗವಹಿಸಿದಾಗ ಮಾತ್ರ ನೀವು ಹೇಳಿದಾಗೆ ಅಲ್ಲಿದ್ದ ಎಲ್ಲ ವಿಷಯಗಳು ನಮಗೆ ತಿಳಿತಾ ಹೋಗ್ತದೆ ಅಲ್ವಾ? ಅಂದ್ರೆ ಈಗ ನೀವು ಒಂದು ಕಾಂಪಿಟೇಷನ್ಗೆ ಹೋಗಿದ್ದೀರಿ, ಪ್ರೈಸ್ ಸಿಗ್ಲಿಲ್ಲ, ನೆಕ್ಸ್ಟಿಗೆ ನಿಮ್ಗೆ ಎಂತ ಮಿಸ್ಟೇಕ್ ಉಂಟಂತ ನಮ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ಅದು ಮಿಸ್ಟೇಕ್ ಮೇಲೆ ನಾವು ವರ್ಕ್ ಮಾಡಿದಾಗ ನಮ್ಗೆ ಆಟೋಮೆಟಿಕ್ ಪ್ರೈಸ್ ಬರ್ತದೆ. ನಿಜ. ಈಗ BB ಹೆಗ್ಡೆ ಕಾಲೇಜಲ್ಲಿ NSS ಅವ್ರದ ಕ್ಯಾಂಪ್ ಆಗಿತ್ತು, ಅದರಲ್ಲಿ ಕೂಡ ಕಾಂಪಿಟೇಷನ್ ನಡೆದಿತ್ತು, ಡ್ರಾಯಿಂಗ್ ಕಾಂಪಿಟೇಷನ್. ಅದರ ಬಗ್ಗೆ ಅಲ್ಲಿ ಯಾವ ಪ್ರೈಸ್ ಬಂದಿತ್ತು? ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಅಂದ್ರೆ ಅಲ್ಲಿ ಟಾಪಿಕ್ ಎಂತ ಇತ್ತಂದ್ರೆ ನಮ್ಮ ಕರಾವಳಿ. ಸೊ ಕರಾವಳಿದು ಹೇಗೆ ಇರ್ತದೆ ಅಂತ, ಅಲ್ಲಿ ಎಲ್ಲ ಯಕ್ಷಗಾನ ಮತ್ತೆ ಕಾಂತಾರ ಮತ್ತೆ ಕಾಪು ಬೀಚ್ ಎಲ್ಲ ಒಟ್ಟಿಗೆ ಮಾಡಿ ನಾನು ಪೇಂಟಿಂಗ್ ಮಾಡಿದ್ದೆ. ಅದು ಸಹ ಟೈಮಿಂಗ್ ಅಲ್ಲಿ ಕಡಿಮೆ ಇತ್ತು, ಖಾಲಿ 1 hour 15 minutes ಮಾತ್ರ. ಅದರೊಳಗೆ ಮಾಡಿದ್ದೇನೆ. ಫಸ್ಟ್ ಪ್ರೈಸ್ ಬಂದಿದೆ. ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಬಹುಶಃ ಚಿತ್ರವನ್ನು ಬಿಡಿಸುವಾಗ ಸಮಯ ಅಂತ ಹೇಳಿದು ಜಾಸ್ತಿ ಬೇಕಾಗ್ತದೆ ಅಲ್ವಾ? ಬೇರೆ ಎಲ್ಲ ಕಾಂಪಿಟೇಷನ್ಗೆ ಕಂಪೇರ್ ಮಾಡಿದ್ರೆ ಚಿತ್ರಕಲೆಗೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗ್ತದೆ ಅಲ್ವಾ ಬೇರೆದಕ್ಕಿಂತ ನೋಡಿದ್ರೆ? ಈಗ ಇರ್ತದ ಕೆಲವೊಂದು ಕಾಂಪಿಟೇಷನ್ ಅಲ್ಲಿ ಕಡಿಮೆ ಇರ್ತದೆ ನೀವು ಹೇಳಿದಾಗೆ. ಅದು ನಮ್ಗೆ ಚಾಲೆಂಜ್, ಅಂದ್ರೆ ಅಷ್ಟರ ಒಳಗೆ ಮಾಡಬೇಕು. ಹೌದು, ಚಾಲೆಂಜ್ ಅಂತ ಹೇಳುವಾಗ ಒಂದು ನೆನಪಾಯ್ತು ನನಗೆ, ಲೈವ್ ಆರ್ಟ್ ಉಂಟು ಅಂತ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು? ಅದಕ್ಕೆ ಯಾರೋ ಒಬ್ರು ಸ್ಫೂರ್ತಿ ಇದ್ದಾರೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ, ಅದ್ರ ಬಗ್ಗೆ ಹೇಳ್ಬೋದು? ಅದು ಎಲ್ಲೆಲ್ಲ ಮಾಡಿದ್ರಿ ಅಥವಾ ಅದರದ್ದು ಒಂದು ವಿಚಾರದ ಬಗ್ಗೆ? ಇದು ಲೈವ್ ಆರ್ಟ್ ಫಸ್ಟ್ ಆಫ್ ಆಲ್ ನನಗೆ ಇನ್ಸ್ಪಿರೇಷನ್ ವಿಳಾಸ್ ನಾಯಕ್ ಅಂತ. ಅವರು ಏಷ್ಯಾದಲ್ಲಿ ಮತ್ತೆ ಇಡೀ ವರ್ಲ್ಡಲ್ಲಿ ತುಂಬ ಕಡೆ ಪೇಂಟಿಂಗ್ ಮಾಡಿದ್ದಾರೆ, ಸ್ಪೀಡ್ ಪೇಂಟಿಂಗ್, ಲೈವ್ ಆರ್ಟ್. ಸೊ ಆ ಒಂದು ಇನ್ಸ್ಪಿರೇಷನ್ ಇಂದ ನಂಗೆ ಸಹ ಮಾಡ್ಬೇಕಂತ ಆಸೆ ಆಯಿತು. ಸೊ ನಾನು ಫಸ್ಟ್ ಲೈವ್ ಆರ್ಟ್ ಮಾಡಿದ್ದು ಇಲ್ಲಿ ಪೂರ್ಣಪ್ರಜ್ಞಾ PU ಕಾಲೇಜಲ್ಲಿ. ಇದು ಟ್ಯಾಲೆಂಟ್ಸ್ ಡೇ ದಿವಸ ಅದು ನಾನು ಜೋಕರಿದ ಆರ್ಟ್ ಮಾಡಿದ್ದು 5 minutes ಅಲ್ಲಿ. 5 minutes ಅಲ್ಲಿ ಸ್ಪೀಡ್ ಪೇಂಟಿಂಗ್ 2 ಕೈಯಲ್ಲಿ. ಮತ್ತೆ ಸೆಕೆಂಡ್ ಸ್ಪೀಡ್ ಪೇಂಟಿಂಗ್ ಮಾಡಿದ್ದು ಇಲ್ಲಿ ನಮ್ಮದು ಪೂರ್ಣಪ್ರಜ್ಞೆ ಈವ್ನಿಂಗ್ ಕಾಲೇಜ್ ಫ್ರೆಶರ್ಸ್ ಡೇ ದಿವಸ, ಅದರಲ್ಲಿ ಕಥಕಲಿ ಮಾಡಿದ್ದು, ಅದು ಸಹ ಒಂದು 5 minutes ಅಲ್ಲೇ. ಅದು ಸಹ ಹೌದು. ಮತ್ತೆ ಇನ್ನೊಂದು ಕಾಲೇಜ್ ಫೆಸ್ಟ್ ಅಲ್ಲಿ ಸಹ ಮಾಡಿದ್ದೇನೆ. ಅಲ್ಲಿ ಅದು ಟಾಪಿಕ್ ಅಂದ್ರೆ ಸ್ವಲ್ಪ ಬ್ರಾಡ್ ಆಗಿ, ಅಂದ್ರೆ ಸ್ವಸ್ತಿಕ್ ಇರಬೇಕು, ಮತ್ತೆ ಕಲಿಯುಗ, ಗೋಲ್ಡನ್ ಏಜ್, ಸೊ ಹಾಗೆ ಡಿಫ್ರೆಂಟ್ 4 ಥೀಮ್ ಇತ್ತು. ಅದು ಒಟ್ಟಿಗೆ ಕಾಲಚಕ್ರ ಹೇಗಿರ್ತದಲ್ಲ ಆ ಟೈಪ್ ಮಾಡಿದೆ. ಅದು ಒಂದು 12 minutes ತಗೊಂಡಿದೆ.
12 ಮಿನಿಟ್ಸ್ ಅಷ್ಟೇ, 12 minutes, ಖಾಲಿ 12 ಮಿನಿಟ್ಸ್ ಅಲ್ಲಿ ಅಷ್ಟೆಲ್ಲ ಇನ್ಕ್ಲೂಡ್ ಆಗಿತ್ತು. ಹೌದು. ಹಾಗೆ ಮತ್ತೀಗ ಈಗ ಲೈವ್ ಆರ್ಟನ್ನು ಮನೇಲಿ ಕಲಿಯುವುದುಂಟಾ? ಹೌದು, ಮನೇಲಿ ಅಂತ ಹೇಳಿದ್ರೆ ಮನೆಯಲ್ಲಿ ನಿಮಗೆ ನೀವೇ ಏನಾದರೂ ಒಂದು ಟಾಪಿಕ್ ಇಟ್ಕೊಳ್ಳೋದಾ, ಅಥವಾ ಈಗ ಒಂದು ಮ್ಯೂಸಿಕ್ ಹಾಕೊಂಡು ಆ ಮ್ಯೂಸಿಕ್ ರಿಲೇಟೆಡ್ ಬಿಡಿಸ್ತಾರೆ ಅಲ್ವಾ, ಅಥವಾ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನು ಬಿಡಿಸುವಂಥದ್ದಾಗಿರ್ಬೋದು, ಅಥವಾ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡುವಾಗ ಯಾವ ಥರದ ಒಂದು ಥೀಮನ್ನು ಅಥವಾ ಯಾವುದು ಕಾನ್ಸೆಪ್ಟನ್ನು ತಲೆಗೆ ತಗೊಳ್ತೀರಿ ಅಂತ? ಅಂದರೆ ಈವೆಂಟ್ ರಿಲೇಟೆಡ್ ಅಂದರೆ ಈಗ ಇಂಡಿಪೆಂಡೆನ್ಸ್ ಡೇ ದಿವಸ ಅಂತ ಎಣಿಸಿದ್ರೆ ಇಂಡಿಯನ್ ಕಲ್ಚರ್, ಇಂಡಿಯನ್ ಫ್ಲಾಗ್, ಮಿಲಿಟರಿ, ಸೊ ಆ ಟೈಪ್ ಈವೆಂಟ್ ಇದು ತಕ್ಕಕ್ಕೆ ನಾವು ಪೇಂಟಿಂಗ್ ಸ್ಕೆಚ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಸ್ಪೀಡ್ ಪೇಂಟಿಂಗ್ ಮನೇಲಿ ಕೂಡ ಮಾಡ್ತೀರಿ ಅದನ್ನ? ಮನೇಲಿ ಮಾಡಿ ಮತ್ತೆ ಇಲ್ಲಿ ಹೌದು, ಯಾಕಂತ ಹೇಳಿದ್ರೆ ಅದು ಮನೆಯಲ್ಲಿ ಬಹುಶಃ ಬೇರೆ ಎಲ್ಲ ಒಂದು ಚಿತ್ರಕಲೆಗಿಂತ ಇದಕ್ಕೆ ಬಹುಶಃ ತಯಾರಿ ಜಾಸ್ತಿ ಬೇಕಾಗ್ತದೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಸಮಯ ಅಂತ ಹೇಳಿದ್ರು ತುಂಬಾ ಕಡಿಮೆ ಇರ್ತದೆ ಅಲ್ವಾ. ಎರಡು ಕೈ ಬಳಸ್ಲಿ ಏನೇ ಬಳಸ್ಲಿ ಆದ್ರೂ ಕೂಡ ಸಮಯ ಅಂತ ಹೇಳಿದ್ರು ತುಂಬಾ ಕಡಿಮೆ ಇರ್ತದೆ ಬೇರೆದಕ್ಕೆ ಹೋಲಿಸಿದಾಗ ಅಲ್ವಾ. ಬಹುಶಃ ಅದು ನಿಮ್ಗೆ ತುಂಬಾ ಇಷ್ಟ ಆಗ್ತದ ಲೈವ್ ಆರ್ಟ್ ಅಂದ್ರೆ ಅಷ್ಟು ಟೈಮ್ ಒಳಗೆ ಯಾರಿಗ ಸಹ ಗೊತ್ತಿರೋದಿಲ್ಲ ಯಾವ್ದು ಪೇಂಟಿಂಗ್ ಮಾಡ್ತಿದ್ದಾರೆ. ಲಾಸ್ಟ್ ಫಿನಿಶ್ ಆದ್ಮೇಲೆ ಗೊತ್ತಾಗುತ್ತೆ. ಹೌದು ಹೌದು. ಬಹುಶಃ ಚಿತ್ರಕಲೆಗೆ ಬಹುಮುಖ್ಯವಾಗಿ ಬೇಕಾದದ್ದು ತಾಳ್ಮೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನೀವು ಚಿಕ್ಕದಿರುವಾಗಿಂದವೇ ಆರ್ಟ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮೇನ್ ಕಾನ್ಸಂಟ್ರೇಷನ್ ಡೆವಲಪ್ ಆಗ್ತದೆ, ತಾಳ್ಮೆ ಸಿಗ್ತದೆ. ಒಂದು ಆರ್ಟ್ ಮಾಡಬೇಕಾದ್ರೆ ತಾಳ್ಮೆ ಇಲ್ಲದಿದ್ರೆ ಅದು ಆರ್ಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಕಾನ್ಸಂಟ್ರೇಷನ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಎರಡರ ಬ್ಯಾಲೆನ್ಸ್ ಮ್ಯಾಚ್ ಆದಾಗ ಒಂದು ಆರ್ಟ್ ಕ್ರಿಯೇಟ್ ಆಗ್ತದೆ. ತಾಳ್ಮೆ ಅಂತ ಹೇಳುದು ಮೇನ್ ಬೇಕು ಅಲ್ವಾ, ಇಲ್ಲದಿದ್ರೆ ಸಾಧ್ಯವೇ ಇಲ್ಲ ಕಲೆಗೆ. ಅಂದ್ರೆ ಸಾಧ್ಯ ಉಂಟು, ಕಲೆ ಆ ಮಟ್ಟಕ್ಕೆ ಪರಿಪೂರ್ಣ ಆಗುದಿಲ್ಲ. ಹೌದು, ಅಂದ್ರೆ ನೋಡಿದ ತಕ್ಷಣ ನಮ್ಮ ಮನಸ್ಸನ್ನ ಒಂದು ಸೂರ್ಯ ಮಾಡಬೇಕು ಅಂತಿದ್ರೆ ತಾಳ್ಮೆಯಿಂದ ಅದನ್ನ ಮಾಡಿರ್ಬೇಕು. ತಾಳ್ಮೆ ಇಲ್ಲ ಅಂತಿದ್ರೆ ಅದು ಪರ್ಫೆಕ್ಟ್ ಆಗಿ ಬರುದಿಲ್ಲ ಅಲ್ವಾ. ಹೊಂಬೆಳಕು ಈ ಕಾರ್ಯಕ್ರಮದಲ್ಲಿ ನಾವು ಗುರುರಾಜ್ ಎಂ ಶೇಟ್ ಅವರ ಜೊತೆಗೆ ಚಿತ್ರಕಲೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಸಣ್ಣ ವಿರಾಮದ ನಂತರ ಅವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸುವ. ಸಣ್ಣ ವಿರಾಮದ ನಂತರ ಅವರ ಮಾತುಕತೆಯನ್ನು ಮುಂದುವರಿಸುತ್ತಾ, ಈಗ ತಾವು ಲೋಗೋ ಡಿಸೈನ್ಗಳನ್ನು ಮಾಡ್ತೇನೆ ಅಂತ ಹೇಳಿದ್ರಿ. ಯಾವುದೆಲ್ಲ ಲೋಗೋ ಡಿಸೈನ್ಗಳನ್ನು ಮಾಡಿದ್ದೀರಿ? ನಿಮ್ಮದೇ ಆದಂಥ ಒಂದು ಲೋಗೋ ಕೂಡ ಉಂಟು, ಅದರ ಬಗ್ಗೆ ಹೇಳ್ಬೋದಾ? ಇದು ನಂದು ಲೋಗೋ ಹೆಸರಲ್ಲೇ ಅಂದರೆ ಗುರುರಾಜ್ ಎಂ ಶೇಟ್ GMS ಲೋಗೋ ಅಂತ. ಅದು ಲೋಗೋ ಇಂಟರ್ನ್ಯಾಷನಲ್, ಅದು ಲೋಗೋದು ಬ್ರ್ಯಾಂಡ್ ಅಂದರೆ ನಮ್ಮದು ಬ್ರ್ಯಾಂಡ್. ನಾ ಯಾವುದೇ ಆರ್ಟ್ ವರ್ಕ್ ಅಥವಾ ಎಂಥದೇ ಕೆಲಸ ನಾವು ಮಾಡಿದರೆ ಅದು ನಾನು ಟ್ಯಾಗ್ ಹಾಕ್ತೇನೆ, GMS ಬ್ರ್ಯಾಂಡ್ ಲೋಗೋ. ಸೊ ಅದೊಂದು ಬ್ರ್ಯಾಂಡ್ ಮಾಡಿ ಕ್ರಿಯೇಟ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ತನಕ ತಗೊಂಡೋಗ್ಬೇಕಂತಿದ್ದೇನೆ. ಅದು ನಮ್ಮದು GMS ಬ್ರ್ಯಾಂಡ್. ಮತ್ತು ಬೇರೆ ನಮ್ಮದು ಅಂಗಡಿಗೆ ಕಾಮಾಕ್ಷಿ ಜ್ಯುವೆಲರ್ಸ್, ಅದಕ್ಕೆ ಅವರಿಗೆ ಲೋಗೋ ಮಾಡಿ ಕೊಡ್ಲಿಕ್ಕೆ ಹೇಳಿದ್ರು, ಅದು ಅವ್ರಿಗೆ ಕೊಟ್ಟಿದ್ದಾನೆ. ಮತ್ತೆ ಮೊನ್ನೆ ರೀಸೆಂಟ್ ಆಗಿ ನಮ್ದು ಕಾಲೇಜ್ ಕಲ್ಚರಲ್ ಟೀಮ್ ಉಂಟು, SPEC ಕಲಾಕ್ಷ ಅಂತ. ಸೊ ಅವರಿಗೆ ಒಂದು ಹೇಳಿದ್ರು ಲೋಗೋ ಡಿಸೈನ್ ಮಾಡಬೇಕು ನಮ್ದು ಟೀಮಿಗೆ ಒಂದು ಲಾಂಚ್ ಮಾಡುವ ಅಂತ ನಾಡ್ದು. ಸೊ ಅವರಿಗೆ ಸಹ ಒಂದು ಲೋಗೋ ಡಿಸೈನ್ ಮಾಡಿ ಕೊಟ್ಟಿದ್ದಾನೆ. ಅಲ್ಲಿ ಸಹ ಲೋಗೋ ಆಗಿದೆ ಒಂದು, ಅದು ಕೂಡ ಉಂಟು. ಇನ್ನೊಂದು, ಈಗ ಫೋಟೋಗ್ರಫಿ ಮಾಡುವಂಥದ್ದು ಅದೊಂದು ಹವ್ಯಾಸ, ಅದರ ಜೊತೆಗೆ ಇದು ಮತ್ತೆ ಎಡಿಟಿಂಗ್ ಮಾಡುವಂಥದ್ದು, ಅದು ಕೂಡ ಮೊಬೈಲ್ಗಳನ್ನು ಬಳಸ್ಕೊಂಡು ಅಂತ ಹೇಳ್ಕೊಂಡು, ಅದೊಂದು ಹವ್ಯಾಸ ಹೇಗೆ ಬಂತು ಈ ಒಂದು ಕಲೆಯ ಜೊತೆಗೆ ಅಂತ? ಅಂದರೆ ನಿಮಗೆ ಆರ್ಟ್ ನಾವು ಮಾಡೋದಕ್ಕಿಂತ ಫೋಟೋ ತೆಗೆಯೋದ್ರಲ್ಲಿ ಮೇನ್ ಇಂಪಾರ್ಟೆನ್ಸ್ ಉಂಟು. ಫೋಟೋದಲ್ಲಿ ನಿಮ್ಮದು ಆರ್ಟ್ ಹೇಗೆ ಬರ್ತದೆ ಅಂತ ಚೇಂಜ್ ಆಗ್ತದೆ. ಲೈವಲ್ಲಿ ನೋಡೋದಕ್ಕಿಂತ ಫೋಟೋದಲ್ಲಿ ಆರ್ಟಿನ
ಟೇಸ್ಟ್ ಮತ್ತೆ ಪ್ರಿಫರೆನ್ಸ್ ಚೇಂಜ್ ಆಗ್ತದೆ. ಅಂದ್ರೆ ಕಲರ್ ಕಾಂಟ್ರಾಸ್ಟ್ ಇರ್ಬೋದು. ಸೊ ಆಗ ಫೋಟೋಗ್ರಫಿ ಸಹ ನಿಮ್ಗೆ ಇಂಪಾರ್ಟೆಂಟ್ ಆಗ್ತದೆ, ವಿಡಿಯೋ ಎಡಿಟಿಂಗ್ ಸಹ ಆಗ್ತದೆ. ಆರ್ಟ್ ಇದ್ದ ಕಾರಣ ಫೋಟೋಗ್ರಫಿ ಮತ್ತೆ ವಿಡಿಯೋ ಎಡಿಟಿಂಗ್ ಆಟೋಮೆಟಿಕ್ ಬರ್ತದೆ. ಅದಕ್ಕೋಸ್ಕರ ಅದು ಕೂಡ ಅದರ ಜೊತೆಗೆ ಬಂತು ಅಲ್ವಾ. ಹಾಗೆ ಈಗ ಇನ್ನೊಂದು ರೀಲ್ಸ್ ಮಾಡಿದಂತ ಒಂದು ಅನುಭವ, ಅದೊಂದು ವಿಶೇಷವಾದ ಅನುಭವ. ಯಾಕಂತ ಹೇಳಿದ್ರೆ ಅದಕ್ಕೆ ಅಮ್ಮ ಸ್ಫೂರ್ತಿ ಮಾಡಬೇಕು ಅಂತ ಹೇಳ್ಕೊಂಡು, ಅಮ್ಮನಿಗೆ ಯಾಕೆ ಅನ್ನಿಸ್ತು ಮಗನಿಂದ ಈ ಥರ ಮಾಡಿಸ್ಬೋದು ಅಂತ ಹೇಳ್ಕೊಂಡು, ಅದಕ್ಕೆ ರಿಲೇಟೆಡ್ ಆದ ಆ ಒಂದು ಚಿತ್ರಕಲೆ ಅದೆಲ್ಲದ್ರ ಬಗ್ಗೆ ಸ್ವಲ್ಪ. ಅದು ಫಸ್ಟ್ ರೀಲ್ ನಾನು ಮಾಡಿದ್ದು ಅದು ಅಮ್ಮ ಮತ್ತೆ ಮೊದಲಿಗೆ ಹೇಳಿದೆ ಅಲ್ಲ, ಆರ್ಟ್ ಅಂದ್ರೆ ತಾಯಿ ಮಗು. ಸೊ ಒಂದು ಸಾಂಗಿಗೆ ತಾಯಿ ಮಗುದೇ ಒಂದು ಚಿತ್ರ ಮಾಡಿದ್ದೆ. ಸೊ ಮತ್ತೆ ದೇವರ ಸಹ ಚಿತ್ರ ಇತ್ತು. ಆ ಸಾಂಗಿಗೆ ಮ್ಯಾಚ್ ಆಗುವಾಗ ಫೋಟೋ ಇದು ಎಡಿಟ್ ಮಾಡಿ, ಅದು ಅಮ್ಮ ಮತ್ತೆ ತಾಯಿ ಗರ್ಭದಲ್ಲಿರುವಾಗ ಹೇಗೆ 9 ತಿಂಗಳು ತಾಯಿ ಮಗುವನ್ನು ಇಟ್ಕೊಂಡಿರ್ತದಲ್ಲ, ಸೊ ಅದು 9 ತಿಂಗಳು ಮತ್ತೆ ದೇವರ ಪ್ರಾರ್ಥನೆ ಮತ್ತೆ ಗರ್ಭದಿಂದ ಹೊರಗೆ ಬಂದ ಮಗು ಅದೆಲ್ಲ ಒಟ್ಟಿಗೆ ಸೇರಿಸಿ ಅದು ಚಿತ್ರದಲ್ಲಿ ಉಂಟು. ಅದು ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕಿದ್ದು. ಸೊ ಆ ವಿಡಿಯೋ ಪ್ಲಾನ್ ಕೊಟ್ಟದಮ್ಮ, ನೀವು ಹೀಗೆ ಮಾಡಿ ನಿಮಗೆ ಅದು ಹೇಗೆ ಬರ್ತದೆ ನೋಡಂತ. ಸೊ ಅದೊಂದು ಫಸ್ಟ್ ರೀಲ್ ನಂದು ಅದೇ. ಅದು ಅದರ ನಂತರ ನಾನು ರೀಲ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದ್ರೆ ಆರ್ಟ್ ರೀಲ್ ಟೈಪ್. ಹೌದು. ಹಾಗೆ ಅದರ ಮೇಲೆ ರೀಲ್ಸ್ಗಳಿಗೆ ಯಾವ ಥರದ ಒಂದು ಜನರ ಮನಸ್ಸಿನ ಮಾತು ಹೇಗೆ ಬರ್ತಾ ಉಂಟು, ಅದಕ್ಕೆ ಅವರ ಅಭಿಪ್ರಾಯಗಳು ಹೇಗೆ ಬರ್ತಾ ಉಂಟು ಅಂತ, ರೀಲ್ಸಿಗೆ ಕಮೆಂಟ್ಸ್ ಹೇಗೆ ಬರ್ತಾ ಉಂಟು ಅಂತ. ಅಂದರೆ ಪಾಸಿಟಿವ್ ಆಗೇ ಬರ್ತಾ ಉಂಟು. ಅಂದರೆ ಹೇಗೆ ಈ ಭಾವನೆ ಮೂಡಿಸಿದ ಆರ್ಟ್ ಅಂತ ಕೇಳಿದ್ರು. ಹಾಗೆ ಕೇಳ್ತಾರೆ. ಅಂದರೆ ಮ್ಯಾಚ್ ಆಗ್ತದೆ. ಅಂದರೆ ತಾಯಿ ಮಗು ಹೇಗೆ 9 ತಿಂಗಳಿಂದ ಮತ್ತೆ ತಾಯಿ ಮಕ್ಕಳು ಹೊರಗೆ ಬಂದಾದ ಮೇಲೆ ಹೇಗೆ ಅಂತ ಎಲ್ಲ ಫೀಲಿಂಗ್ ಅದರಲ್ಲಿ ಉಂಟು. ಕರುಳು ಬಳ್ಳಿಯ ಸಂಬಂಧ ಅಲ್ವಾ. ಹಾಗೆ ಈ ಎಲ್ಲ ಕಲೆಯ ಜೊತೆಗೆ ಇನ್ನೊಂದು ವಿಶೇಷವಾದ ಅದ್ಭುತ ಅಂತ ಹೇಳಿದ್ರೆ, ಬಹುಶಃ ತುಂಬ ಚಿಕ್ಕದಾಗಿ 2 ಸೆಂಟಿಮೀಟರಲ್ಲಿ ಮಿನಿಯೇಚರ್ ಆರ್ಟ್ನಲ್ಲಿ ಒಂದು ಬುಕ್ಕನ್ನು ತಯಾರಿಸಿದ್ದು. ಆ ಬುಕ್ ಕಾಣಲಿಕ್ಕೆ ಹೇಗುಂಟು, ಅದು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಅದು ಆ್ಯಂಟಿಕ್ ಮಿನಿಯೇಚರ್ ಆರ್ಟ್ ನಾನು ಫಸ್ಟಿಗೆ ಮಾಡಿದ, ಅದು ಆ್ಯಂಟಿಕ್ ಮಿನಿಯೇಚರ್ ಬುಕ್. ಸೊ ಅಂದರೆ ಅದು ನೋಡಿದಾಗ ತುಂಬ ಓಲ್ಡನ್ ಏಜ್ ಅವರದ್ದು, ರಾಜಕಾಲದವರದಲ್ಲಿ ಬುಕ್ ಇರ್ತದಲ್ಲ. ಸೊ ಆ ತಾಳೆಗರಿ ಹಾಗೆ ಆ ಟೈಪ್ ಮಾಡ್ಬೇಕಂತ ಮನ್ಸಾಯ್ತು. ಅಂದ್ರೆ ಇಂಟರ್ನೆಟ್ ಅಲ್ಲಿ ನೋಡಿದ್ದೆ ಮಿನಿಯೇಚರ್ ಬುಕ್ ಎಲ್ಲ. ಸೊ ಅದು ಸಹ ಒಂದು ಟ್ರೈ ಮಾಡಿದ್ದೆ ಹೇಗೆ ಆಗ್ತದೆ ಅಂತ. ಅದು ನೋಡಿದಾಗ ನಿಮ್ಗೆ ಅಷ್ಟು ಓಲ್ಡ್ ಹೇಗೆ ಮಾಡಿದ್ರಂತ ನೀವೇ ಕೇಳ್ತೀವಿ. ಹಾಗೆ ಅಷ್ಟು ಹಳೆಯ ಪುಸ್ತಕದ ಹಾಗೆ ಅದು ಕಾಣ್ತದೆ. ಹೌದು. ಹಾಗೆ ಅದಲ್ಲದೆ ಅದರ ಜೊತೆಲಿ ಹನುಮನ್ನ ಒಂದು ಆ ತರದ್ದು ಕೂಡ ಅದರಲ್ಲೇ ಮಾಡಿದ್ರಿ ಅಂತ. ಅದು ಯಾವ ತರ ಬೇರೆ, ಸ್ವಲ್ಪ ಅದು ಹೇಗೆ ಬೇರೆ ತರ ಕಾಣ್ತದೆ ಅದ್ರ ಬಗ್ಗೆ ಸ್ವಲ್ಪ. ಅಂದ್ರೆ ಇದು ಇನ್ನು ತುಂಬಾ ಚಿಕ್ಕದು, ಅಂದ್ರೆ ಇಷ್ಟು ಚಿಕ್ಕದಲ್ಲಿ ಬರ್ತದೆ ಅದು. ಫಸ್ಟ್ ಇದು ಆಂಟಿಕ್ ಬುಕ್ 2 ಸೆಂಟಿಮೀಟರ್ ಅದರಲ್ಲಿ ಹೇಳಿದ್ರಿ. ಹನುಮಂತಂದು ಸ್ವಲ್ಪ ದೊಡ್ಡದು, ಅಂದ್ರೆ 5 ಸೆಂಟಿಮೀಟರ್ ತನಕ ಬರ್ತದೆ. ಅಂದ್ರೆ ಹನುಮಂತಂದು ಪಿಕ್ಚರ್ಸ್ ಎಲ್ಲ ಉಂಟಲ್ಲ, ಓಲ್ಡ್ ಪಿಕ್ಚರ್ಸ್, ಅದು ಪ್ರಿಂಟ್ ಔಟ್ ತೆಗೆದು ಎಲ್ಲ ಜಾಯಿಂಟ್ ಮಾಡಿ ಇಷ್ಟೇ ಚಿಕ್ಕದು ಬುಕ್ ಟೈಪ್ ಕ್ರಿಯೇಟ್ ಮಾಡಿದ್ದು. ಅದೊಂದು ಅನುಭವ. ಅದನ್ನು ತೋರಿಸಿದಾಗ ಅಥವಾ ನಿಮ್ಮ ಏನು ಫ್ರೆಂಡ್ ಸರ್ಕಲ್ ಕಡಿಮೆ ಹೇಳಿದ್ರಿ, ಅಥವಾ ನಿಮ್ಮ ಹಿತೈಷಿಗಳು ತೋರಿಸಿದಾಗ ಅವರ ಒಂದು ಅಭಿಪ್ರಾಯ ಹೇಗೆ ಇತ್ತು ಅದ್ರ ಬಗ್ಗೆ? ತೋರಿಸಿದ್ದೇನೆ. ಅಂದ್ರೆ ಫಸ್ಟಿಗೆ ತೋರಿಸಿದಾಗ ಇದು ನಿಮ್ಗೆ ಎಲ್ಲಿ ಸಿಕ್ಕಿದೆ ಅಂದ್ರೆ ಮಾಡಿದ್ದು ಅಂತ ಅನ್ಕೊಂಡ್ಲಿಲ್ಲ, ಅದು ನಿಜವಾಗಿ ಹಳೆ ಕಾಲದ್ದೇ ಅಂತ ಅನ್ಕೊಂಡ್ರು. ಮತ್ತೆ ನಾ ಅದು ಪ್ಯಾಕಿಂಗ್ ಮತ್ತೆ ಹಾಗೆ ಅದು ಪ್ರೆಸೆಂಟೇಷನ್ ಹಳೆ ಕಾಲದ ಹಾಗೆ ಇಟ್ಟಿದ್ದೇನೆ. ಸೊ ಅದು ಅವ್ರಿಗೆ ಫಸ್ಟಿಗೆ ಹೇಳಿಲ್ಲ ಇದು ನಾನು ಮಾಡಿದಂತ. ಇದೊಂದು ಬುಕ್ ನೋಡಿ ನೀವು ಹೇಗೆ ಕಾಣ್ತದೆ ಹೇಳಿ ಅಂತ. ಸೊ ಅವ್ರು ಕೇಳಿದ್ರು ಇದು ನಿಮ್ಗೆ ಯಾವ ಮ್ಯೂಸಿಯಂ ಇಂದ ತಂದ್ರಿ, ಅದು ಸಹ ಒಬ್ರು ಕೇಳಿದ್ರು. ಅಂದ್ರೆ ಅಷ್ಟು ಇಂಟ್ರೆಸ್ಟೆಡ್. ಅದು ನೋಡಿದಾಗ ಅಷ್ಟು ಓಲ್ಡ್ ಅಂತ ಗೊತ್ತಾಗ್ತದೆ. ಬಹುಶಃ ಚಿತ್ರ ಆಗುವಾಗಲೇ ನಾನು ಹೇಳಿದಾಗೆ ಏನು ನಾವೊಂದು ಕಲೆ ಆಗಿರ್ಬೋದು, ಯಾವುದೋ ಆಗಿರ್ಬೋದು, ಪ್ರೇಕ್ಷಕನ ಒಂದು ಪ್ರತಿಕ್ರಿಯೆ ಅಂತ ಹೇಳೋದು ನಮ್ಮಲ್ಲಿ ಸಾರ್ಥಕ ಭಾವವನ್ನು ತರ್ತದೆ ಅಲ್ವಾ. ಬಹುಶಃ ಈ ಬುಕ್ಕನ್ನು ಅವರು ಎಲ್ಲಿಂದ ಮ್ಯೂಸಿಯಂ ಇಂದ ತಂದ್ರಿ ಅಂತ ಕೇಳಿದಾಗ ಬಹುಶಃ ಆವಾಗ ಒಂದು ಆದ ಆನಂದಕ್ಕೆ ಅಥವಾ ಒಂದು ಖುಷಿಗೆ ಬಹುಶಃ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಅಲ್ವಾ. ಅಂತ ಹೇಳಿದ್ರೆ ನಮ್ಮ ಕಲೆಯನ್ನು ಅವ್ರು ಗುರುತಿಸಿದ್ರು, ನಾವು ಮಾಡಿದೇನೋ ಸಾರ್ಥಕ ಅಂತ ನಮ್ಗೆ ಅನ್ನಿಸ್ತದೆ. ಮತ್ತೆ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತದೆ, ಇನ್ನೂ ಕೂಡ ಮಾಡಬೇಕು, ಇನ್ನೂ ಕೂಡ ಜಾಸ್ತಿ ಅವರಿಗೆ ಫೀಲ್ ಆಗುವಾಗೆ ಮಾಡಬೇಕು ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸಂತೋಷದ ಜೊತೆಗೆ ಇದು ಕೂಡ ಜಾಸ್ತಿ ಆಗ್ತದೆ. ಹೌದು ಅಲ್ವಾ. ಹಾಗೆ ಬಹುಶಃ ಗುರು ಇಲ್ಲದೆ ವಿದ್ಯೆಯನ್ನ ಕಲ್ತರೂ ಕೂಡ ಒಂದಷ್ಟು ಜನ ಶಿಷ್ಯರಿಗೆ ಗುರುವಾಗಿ ಕೆಲಸವನ್ನ ಮಾಡಿದಂತ ಒಂದು ಅನುಭವ ಉಂಟು
ಅಲ್ವಾ? ಆ ಒಂದು ಅನುಭವದ ಬಗ್ಗೆ ಹೇಳ್ಬೋದಾ? ಚಿಕ್ಕದಿರೋದ್ರಿಂದಲೇ ನಾನು ಆವಾಗ ಹೇಳಿದಾಗೆ ಆರ್ಟ್ ಮಾಡ್ತಿದ್ದೆ. ಹಾ. ಸೊ ದೊಡ್ಡದಾಗ್ತಾ ಆಗ್ತಾ ಒಂದು ಆರ್ಟ್ ಗ್ಯಾಲರಿಯಲ್ಲಿ ಹೋಗಿದ್ದೆ, ಇನಾಯತ್ ಆರ್ಟ್ ಗ್ಯಾಲರಿ ಅಂತ. ಎಲ್ಲಿರೋದು ಅದು? ಅದು ಓಷನ್ ಬರ್ಲ್ ಬ್ಯಾಕ್ ಸೈಡ್. ಸೊ ಅಲ್ಲಿ ಹೋದಾಗ ನಂದು ಆರ್ಟ್ ವರ್ಕ್ ಅವ್ರಿಗೆ ತೋರಿಸಿದೆ, ಅಂದರೆ ನೋಡಿ ಸರ್ ಅಂದ್ರೆ ಹೀಗೆ ನಾವು ಎಲ್ಲ ಕೈಂಡ್ಸ್ ಆಫ್ ಆರ್ಟ್ ಮಾಡ್ತೇನೆ ಅಂತ. ಸೊ ಅವರೊಂದು ಕೇಳಿದರು, ನೀವೊಂದು ಇಲ್ಲಿ ಆರ್ಟ್ ಕಲಿಸ್ಲಿಕ್ಕೆ ಬರ್ಬೋದಾ ಅಂತ ಕೇಳಿದ್ರು ಅವರು. ಆ ದೊಡ್ಡದು ಅಷ್ಟು ದೊಡ್ಡದು ಆರ್ಟ್ ಗ್ಯಾಲರಿಯಲ್ಲಿ ಅವರು ಕರೆದಾಗ ನಾವು ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಒಪ್ಕೊಂಡಿದ್ದೆ. ಸೊ ಹಾಗೆ ಅಲ್ಲಿ ಆರ್ಟ್ ಕಲಿಸ್ಲಿಕ್ಕೆ ಹೋಗ್ತೇನೆ ಸಂಡೇ ಸ್ಯಾಟರ್ಡೆ. ಹೌದು, ಕಲಿಸ್ಲಿಕ್ಕೆ. ಬೇರೆ ಸರ್ಸ್ ಅಲ್ಲಿ 2-3 ಟೀಚರ್ಸ್ ಇದ್ದಾರೆ. ಸೊ ಅವರೊಟ್ಟಿಗೆ ನಾನು ಸಹ ಕಲಿಸ್ತೇನೆ ಅವ್ರಿಗೆ ಕಲಿಸ್ಲಿಕ್ಕೆ. ಅದರ ಜೊತೆಗೆ ಬಹುಶಃ ಏನು ನಮ್ಮಲ್ಲಿ ಪ್ರತಿಭೆ ಅಂತ ಇದ್ದಾಗ ಅದನ್ನು ಗುರುತಿಸ್ತಾರೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿಯಾಗಿರ್ಬೋದು ಅಲ್ವಾ? ಅದು ಬಹುಶಃ ಅದೇ ಆವಾಗಲೇ ನಾನು ಹೇಳಿದಾಗೆ ಈ ಒಂದು ಅವಕಾಶಗಳು ತಾನಾಗಿ ಬಂದದಕ್ಕೂ ನಾವಾಗಿ ಹುಡ್ಕೊಂಡು ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ ಅಲ್ವಾ? ನಿಮ್ಮ ಕಲೆಯನ್ನ ಅಲ್ಲಿ ತೋರಿಸ್ಲಿಕ್ಕೆ ಹೋದಾಗ ಅವರು ಅದನ್ನು ಮೆಚ್ಚಿ ಅಲ್ಲಿ ಬರುವಂತಹ ಒಂದಷ್ಟು ಶಿಷ್ಯಂದ್ರಿಗೆ ಅಥವಾ ಕಲೀಲಿಕ್ಕೆ ಬರುವಂತಹ ಮಕ್ಕಳಿಗೆ ಅದನ್ನು ಕಲಿಸ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದು ಕೂಡ ನಿಮ್ಮ ಕಲೆಗೆ ಸಿಕ್ಕಂತ ಒಂದು ಸುವರ್ಣ ಅವಕಾಶ ಅಥವಾ ಒಂದು ವಿಶೇಷವಾದ ಗೌರವ ಅಂತಾನೆ ಹೇಳ್ಬೋದು ಅಲ್ವಾ? ಅದ್ರ ಜೊತೆಗೆ ಇನ್ನೊಂದು ವಿಚಾರವನ್ನ ನಾನು ಕೇಳ್ಪಟ್ಟಿದ್ದು ಏನಂತ ಹೇಳಿದ್ರೆ, ತಾವು ಟೀ ಶರ್ಟ್ ಮೇಲೆ ಆಗಿರ್ಬೋದು ಅಥವಾ ಹ್ಯಾಂಡ್ ಬ್ಯಾಗ್ಗಳ ಮೇಲೆ ಕೂಡ ಆರ್ಟ್ಗಳನ್ನ ಮಾಡ್ತೀರಿ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಒಂದು ಅಬ್ಸ್ಟ್ರಾಕ್ಟ್ ಆರ್ಟೇ ಒಂದು ಟೀ ಶರ್ಟ್ ಮೇಲೆ ಮಾಡಿದ್ದೇನೆ. ಅಂದರೆ ಅದು ಆರ್ಟ್ ಟೀ ಶರ್ಟಿಗೆ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದ್ದು ಫ್ಯಾಬ್ರಿಕ್ಕಲ್ಲಿ. ಸೊ ಆ ಟೀ ಶರ್ಟಲ್ಲಿ ಸಹ ಒಂದು ಆರ್ಟ್ ಮಾಡಿದ್ದೇನೆ. ಅಂದರೆ ಯಾವುದ್ರಲ್ಲಿ ಸಹ ಆರ್ಟ್ ಮಾಡಲಿಲ್ಲ ಅಂತ ಇರಬಾರ್ದಂತ ಅದು ಸೆಲೆಕ್ಟ್ ಮಾಡಿದ್ದೆ ನಾನು. ಹಾಗೆ ಅದರ ಒಂದು ಏನು ಅಭಿಪ್ರಾಯ ಅಥವಾ ಅದು ಮಾಡಿದ ಬಗ್ಗೆ ತೃಪ್ತಿ ಉಂಟು. ಅಂದ್ರೆ ತುಂಬಾ ಜನ ಅದರ ಅಭಿಪ್ರಾಯವನ್ನು ಹೇಗೆ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಇವಾಗ ನಾವು ಸಾಮಾನ್ಯವಾಗಿ ತಾವುಗಳೇ ಹೇಳಿದಾಗೆ ಪೇಪರ್ ಮೇಲೆ ಅಥವಾ ಕ್ಯಾನ್ವಾಸ್ ಅದೆಲ್ಲವನ್ನ ನೋಡ್ತೇವೆ. ಇದನ್ನ ಒಂದು ಟೀ ಶರ್ಟ್ ಮೇಲೆ ಮಾಡಿದಾಗ ಅದಕ್ಕೆ ಅಭಿಪ್ರಾಯಗಳು ಸ್ವಲ್ಪ ಅದು ರೀತಿ ಕೂಡ ಸ್ವಲ್ಪ ಚೇಂಜ್ ಆಗಿರ್ಬೋದು, ಬಳಸುವಂತಹ ಒಂದು ಏನು ನಿಮ್ಮ ಚಿತ್ರದ ಮೆಟೀರಿಯಲ್ಸ್ ಕೂಡ ಚೇಂಜ್ ಇರಬಹುದು ಅಲ್ವಾ? ಅದಕ್ಕೆ ಕೂಡ ಒಳ್ಳೆ ರೀತಿಯ ಒಂದು ರೆಸ್ಪಾನ್ಸ್ ಬಂದಿದೆ. ಅಂದ್ರೆ ಪೇಂಟಿಂಗ್ ಮಾಡಿದಾಗೆ ಇರಲಿಲ್ಲ, ಅಂದ್ರೆ ಅಷ್ಟು ಫಿನಿಶಿಂಗ್ ಇತ್ತು ಅದು ಆರ್ಟ್ ವರ್ಕ್. ಒಳ್ಳೆ ಕಾಣ್ತದೆ, ಅಂದ್ರೆ ಕಮೆಂಟ್ಸ್ ಎಲ್ಲ ತುಂಬಾ ಒಳ್ಳೆ ಇತ್ತು. ಈಗ ಯಾರು ಕೇಳಿದ್ರೆ ಮಾಡ್ಕೊಡ್ತೀರಿ ಹಾಗಾದ್ರೆ? ಹೌದು ಅಲ್ವಾ? ನಾವು ಕೂಡ ಕೇಳಿದ್ರೆ ಆರ್ಡರ್ ಕೊಡ್ಬೋದು. ಈಗ ಅದ್ರ ಜೊತೆಗೆ ನೀವು ನಾನು ಆರ್ಡರ್ ಕೊಡ್ಬೋದು ಅಂತ ಕೇಳಿದಾಗ ನೆನಪಾಯ್ತು, ಈಗ ಫ್ಯಾಮಿಲಿಗಳಲ್ಲಿ ತಮ್ಮ ಆರ್ಟ್ಗಳನ್ನ ಗಿಫ್ಟ್ ಆಗಿ ಕೊಟ್ಟದ್ದುಂಟಾ ಅಥವಾ ಗಿಫ್ಟ್ ಕೊಡ್ಲಿಕ್ಕೆ ನನಗೆ ಬೇಕು ಇದೊಂದು ಮಾಡ್ಕೊಡ್ತೀಯಾ ಅಂತ ಕೇಳಿದ ಒಂದು ಸನ್ನಿವೇಶಗಳೇನಾದ್ರೂ ಉಂಟಾ? ಹೌದು, ಎರಡೂ ಸಹ ಉಂಟು. ಒಂದು ಒಬ್ಬರು ಕ್ಲೋಸ್ ಇದ್ದವರಿಗೆ ಬರ್ಡೇ ಇತ್ತು ಅವ್ರದ್ದು. ಸೊ ಅವರಿಗೆ ಬರ್ಡೇ ಗಿಫ್ಟ್ ಆಗಿ ನಂದು ಅಬ್ಸ್ಟ್ರಾಕ್ಟ್ ಆರ್ಟ್ ಕೊಟ್ಟಿದ್ದೇನೆ. ಮತ್ತೆ ನಂದು ಆರ್ಟ್ ಕಲೆಕ್ಷನ್ ನೋಡಿ ನಮ್ಮದೊಂದು ಆರ್ಟ್ ಕಲೆಕ್ಷನ್ ಅಲ್ಲಿ ಒಂದು ಆರ್ಟ್ ನಮಗೆ ಕೊಡ್ಬೋದು ಅಂತ ಒಂದು ಫ್ಯಾಮಿಲಿಯಲ್ಲಿ ಕೇಳಿದ್ರು. ಸೊ ಅವ್ರಿಗೆ ಸಹ ಒಂದು ಕೊಟ್ಟಿದ್ದೇನೆ. ಹಾಗೆ ಬೇರೆ ಫ್ರೆಂಡ್ಸ್ ರಿಲೇಷನ್ ಅವರಿಗೆಲ್ಲ ಕೊಟ್ಟಿದ್ದೇನೆ, ಆಲ್ಮೋಸ್ಟ್ ಕೊಟ್ಟಿದ್ದೀರಿ. ಹಾಗೆ ಬಹುಶಃ ನೀವು ಆವಾಗ ಹೇಳಿದ್ರಿ ತಾಳ್ಮೆ ಅಂತ ಹೇಳೋದು ಬೇಕು ಕಲೆ ಕಲೀಲಿಕ್ಕೆ ಅಂತ ಹೇಳ್ಕೊಂಡು. ಬಹುಶಃ ಈಗಿನ ಮಕ್ಕಳಲ್ಲಿ ತಾಳ್ಮೆ ಸ್ವಲ್ಪ ಕಡಿಮೆ ಅಲ್ವಾ? ಯಾಕಂತ ಹೇಳಿದ್ರೆ ಜಾಸ್ತಿ ಮೊಬೈಲಲ್ಲಿ ಇರ್ತಾರೆ ಅಥವಾ ಏನು ಬೇರೆ ಥರದ ಒಂದು ಕ್ರೀಡೆಗಳು ಕಡಿಮೆ. ಈ ಕಲೆಯನ್ನ ಕಲಿಬೇಕು, ಚಿತ್ರಕಲೆ ಆಗಿರ್ಬೋದು ಯಾವುದೇ ಆಗಿರ್ಬೋದು, ವಿದ್ಯೆಯನ್ನು ಬಿಟ್ಟು ಬೇರೆ ಏನಾದರೂ ಕಲಿಬೇಕು ಅಂತ ಇದ್ರೆ ಅಥವಾ ಕಲಿಬೇಕು ಅನ್ನೋದಿದ್ರೆ ಬಹುಶಃ ಈಗಿನ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಚಿತ್ರಕಲೆನ ಯಾಕಾಗಿ ಕಲಿಬೇಕು ಅಥವಾ ಯಾಕೆ ಬೇಕು ಕಲೆ? ಈಗಿನ ಮಕ್ಕಳಿಗೆ ಪೇಷನ್ಸ್, ಕಾನ್ಸಂಟ್ರೇಷನ್ ಎಲ್ಲ ಕಡಿಮೆ ಆಗಿದೆ. ಲ್ಯಾಕ್ ಆಫ್ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ಬೇರೆ ಆಕ್ಟಿವಿಟಿ ಜಾಸ್ತಿ ಆಗಿ. ಸೊ ನೀವು ಆರ್ಟ್ ಸೆಲೆಕ್ಟ್ ಕಲಿಸ್ಲಿಕ್ಕೆ ಅವಕಾಶ ಕೊಟ್ಟಿದಾಗ ಮಕ್ಕಳಿಗೆ ಅವರ ಕಾನ್ಸಂಟ್ರೇಷನ್ ಮತ್ತೆ ಪೇಷನ್ಸ್ ತುಂಬಾ ಹೆಲ್ಪ್ ಆಗ್ತದೆ. ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ, ಅವರಿಗೊಂದು ಪೇಷನ್ಸ್ ತಾಳ್ಮೆ ಸಹ ಬರ್ತದೆ. ಆರ್ಟ್ ಅವ್ರು ಮೆಲ್ಲ ಮಾಡ್ತಾ ಮಾಡ್ತಾ ಅವರಿಗೆ ತಾಳ್ಮೆ ಸಹ ಬರ್ತದೆ. ಮತ್ತೆ ಕಾನ್ಸಂಟ್ರೇಷನ್ ಇಂದ ಅವರ ಸ್ಟಡೀಸಿಗೆ ಸಹ ಹೆಲ್ಪ್ ಆಗ್ತದೆ ಆರ್ಟ್ ಸೆಲೆಕ್ಟ್ ಮಾಡಿದಾಗ ಅವರಿಗೆ. ಹಾಗೆ ಅದರಿಂದ ಪ್ರತಿಯೊಬ್ಬರು ಕಲಿಬೇಕು ಅಂತ ಹೇಳ್ತೀರಿ. ಬಹುಶಃ ಈಗ ಏನು ಗೊತ್ತಾ, ಕಲಿತಾ ಇರುವಾಗ ಒಂದು ಹಂತದವರೆಗೆ ಕಲಿಬಹುದು, ಒಂದು SLC ತನಕ ಕಲಿಬಹುದು. ಆಮೇಲೆ PU ಹೋದ್ಮೇಲೆ ಕೆಲವರಿಗೆ ಆಗುದಿಲ್ಲ, ಇನ್ ಹೈಯರ್ ಸ್ಟಡಿ ಬರ್ತದೆ, ಏನೇನೋ ಒಂದಾಗಿ ಹೋಗ್ತದೆ. ಅಂತವ್ರಿಗೆ ಏನ್ ಹೇಳ್ತೀರಿ? ಈ ಆರ್ಟ್ ಕಲ್ತಾರ್ದಕ್ಕೆ ನಿಂತು ಹೋಗ್ತದೆ, ಅದು ಮುಂದೆ ಹೆಲ್ಪ್ ಆಗ್ತದೆ ಅವ್ರಿಗೆ? ಹೌದು. ಯಾವ ರೀತಿಯಲ್ಲಿ ಹೆಲ್ಪ್ ಆಗ್ತದೆ ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಂದ್ರೆ ಹೈಯರ್ ಎಜುಕೇಶನ್ ತನಕ ಆರ್ಟ್ ಇರ್ತದೆ ಮತ್ತೆ ಬಿಟ್ಟು ಹೋಗ್ತದೆ. ಅವ್ರು ಕೆಲ್ಸಕ್ಕೆ ಹೋದಾಗ ಅವರಿಗೆ ಒತ್ತಡ, ಮೇಲಿಂದ ಬರುವ ಒತ್ತಡ ಕಡಿಮೆ ಮಾಡಲಿಕ್ಕೆ ಆರ್ಟ್ ಸೆಲೆಕ್ಟ್ ಮಾಡಿದಾಗ ಅವರಿಗೆ ಒಂದು ಸ್ವಲ್ಪ ಆನಂದ ಆಗ್ತದೆ. ಅಂದ್ರೆ ಈಗ ಆಫೀಸಿಗೆ 9 to 5 ಆಫೀಸ್ ಜಾಬ್ ಎಲ್ಲ ಮಾಡಿದಾಗ ಅವರಿಗೆ ಮನೆಗೆ ಬಂದು ಫುಲ್ ಫ್ರಸ್ಟ್ರೇಟೆಡ್ ಆಗಿರ್ತದೆ ಮತ್ತೆ ಎಕ್ಸಾಸ್ಟೆಡ್ ಆಗಿರ್ತದೆ ಅವರ ಫುಲ್ ಬ್ರೈನ್ ಎಲ್ಲ. ಸೊ ಆರ್ಟ್ ಸೆಲೆಕ್ಟ್ ಮಾಡಿದಾಗ ಒಂದು ಸ್ವಲ್ಪ ಪೀಸ್ ಸಿಗ್ತದೆ ಅವರಿಗೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಹಾಗೆ ಆರ್ಟ್ ಅಂತ ಸಹ ಅಲ್ಲ, ಅಂದ್ರೆ
ಡ್ಯಾನ್ಸಿಂಗ್ ಆಗೋದು, ಸಿಂಗಿಂಗ್, ಹೌದು, ಯಾವುದೇ ಕಲೆ ಆಗಿರ್ಬೋದು. ಹೌದು, ಒಂದು ಎಕ್ಸ್ಟ್ರಾ ಕೊಡ್ತದೆ ಅದು. ಹೌದು ಅಲ್ವಾ? ನಮಗೆ ತುಂಬಾ ಒಂದೇನು ಗೊಂದಲ ಆದಾಗ, ಸ್ಟ್ರೆಸ್ ಆದಾಗ, ನೆಮ್ಮದಿ ಅಥವಾ ಏನೋ ಒಂದು ಸಲ ನಮ್ಮನ್ನು ರಿಲೀಫ್ ಮಾಡುವಂಥದ್ದು ಯಾವುದಾದ್ರೂ ಒಂದು ಕಲೆ ಅಲ್ವಾ? ಅದರಿಂದ ಪ್ರತಿಯೊಬ್ಬರು ಕೂಡ ಕಲೆ ಕಲಿಬೇಕು ಅನ್ನುವ ಒಂದು ವಿಚಾರವನ್ನು ಹೇಳ್ತೀರಿ. ಅದರ ಜೊತೆಗೆ ಇನ್ನೊಂದು ಹವ್ಯಾಸ ಉಂಟು, ಕಾರ್ಗಳ ಬಗ್ಗೆ ಅಲ್ವಾ? ಅದ್ರ ಬಗ್ಗೆ ಸ್ವಲ್ಪ. ಅದರ ಬಗ್ಗೆ ಸಹ ಕಾರ್ ಕಲೆಕ್ಷನ್ ಅಂದ್ರೆ ತುಂಬಾ ಕ್ರೇಜ್ ಉಂಟು. ಯಾವುದೇ ಹೊಸ ಕಾರ್ ಬರಲಿ ಫಸ್ಟ್ ಹೋಗಿ ನೋಡುವ ಕುತೂಹಲ ಮತ್ತೆ ಆಸಕ್ತಿ ತುಂಬಾ ಉಂಟು. ನಾವು ಫಸ್ಟ್ ಹೋಗಿ ಅದು ನೋಡ್ಬೇಕಂತ. ಸೊ ಯಾವುದೇ ಲಕ್ಸುರಿ ಕಾರ್ ಇರಲಿ, ನಾನ್ ಲಕ್ಸುರಿ ಕಾರ್ ಇರಲಿ, ಕಾರ್ ಬಗ್ಗೆ ತುಂಬಾ ಕ್ರೇಜ್ ಉಂಟು. ಮತ್ತೆ ಚಿಕ್ಕ ಚಿಕ್ಕ ಟಾಯ್ ಕಾರ್ ಕಲೆಕ್ಷನ್ ಚಿಕ್ಕದಿರುವಾಗ ಮಾಡ್ತಿದ್ದೆ. ಅದೆಲ್ಲ ಉಂಟಾ ಇವಾಗ? ಉಂಟು, ಚಿಕ್ಕದಿರುವಾಗ ಇದ್ದದೆಲ್ಲ ಉಂಟು. ಮತ್ತೆ ದೊಡ್ಡದಾದ ಮೇಲೆ ಸಹ ಒಂದು ಕಾರ್ ಕಲೆಕ್ಷನ್ ಮಾಡ್ಬೇಕಂತ ಪ್ಲಾನ್ ಉಂಟು. ಅದುಂಟು ಫ್ಯೂಚರಲ್ಲಿ. ಹಾಗೆ ಇಷ್ಟು ವಿಚಾರಗಳಾಯಿತು. ಅದರ ಜೊತೆಗೆ ಧಾರ್ಮಿಕ ಆಸಕ್ತಿಗಳು ಕೂಡ ಉಂಟು ಅಂತ ಹೇಳ್ಕೊಂಡು, ಆ ಒಂದು ಆಸಕ್ತಿ ಬರಬೇಕು ಅಂತಾದರೆ ಬಹುಶಃ ಮನೆಯಲ್ಲಿ ಅದೇ ಥರದ ವಾತಾವರಣ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿಗೆ ಧಾರ್ಮಿಕವಾಗಿ ಒಂದಷ್ಟು ಆಸಕ್ತಿಗಳು ಬರ್ತದೆ ಅಂತ. ಬಹುಶಃ ಇದನ್ನು ಕೇಳಲಿಕ್ಕೆ ಕಾರಣ, ನಾನು ರಂಗೋಲಿಯನ್ನು ಹಾಕುವಂಥದ್ದು ಅಥವಾ ಬಹುಶಃ ಮನೆಯಲ್ಲಿ ಏನು ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವಂಥದ್ದಾಗಿರ್ಬೋದು, ಈ ಎಲ್ಲ ರಂಗೋಲಿ ಹಾಕೋದಾಗಿರ್ಬೋದು, ಮೆಹಂದಿ ಹಾಕೋದಾಗಿರ್ಬೋದು, ಅಥವಾ ಧಾರ್ಮಿಕ ಒಂದು ಆಸಕ್ತಿ ಮೂಡಲಿಕ್ಕೆ ಹೇಗೆ ಕಾರಣ ಅಂತ. ಅಂದರೆ ನಮ್ಮದು ಫ್ಯಾಮಿಲಿ ರೆಸ್ಪೆಕ್ಟೆಡ್ ಮತ್ತು ಜಾಸ್ತಿ ಕಲ್ಚರ್ ಫಾಲೋ ಮಾಡೋದು ಫ್ಯಾಮಿಲಿ. ಸೊ ಮನೆಯಿಂದವೇ ಯಾವುದೇ ಕಾರ್ಯಕ್ರಮ, ಪೂಜೆ, ಫಂಕ್ಷನ್ ಇದ್ರೂ ಸಹ ರಂಗೋಲಿ ದಿನನಿತ್ಯ ಹಾಕ್ತೇವೆ. ಸೊ ಅವರು ಅಮ್ಮ ಮತ್ತು ಬೇರೆಯವರೆಲ್ಲ ನಮ್ಮದು ಫ್ಯಾಮಿಲಿ ಹಾಕೋದನ್ನು ನೋಡಿ ಕಲ್ತದ್ದು ರಂಗೋಲಿ ಹಾಕ್ಲಿಕ್ಕೆ. ಸೊ ನಾನು ಸಹ ಹೆಲ್ಪ್ ಮಾಡ್ತಿದ್ದೆ ಮುಂಚೆ. ಈಗ ಫುಲ್ ಡಾಟೆಡ್ ರಂಗೋಲಿ ಮತ್ತೆ ಶೇಡಿಂಗ್ ರಂಗೋಲಿ ಸಹ ಹಾಕ್ತೇವೆ. ಇವಾಗ ಕೂಡ ಮನೆಯಲ್ಲಿ ಏನಾದ್ರೆ ಶುಭ ಕಾರ್ಯಗಳು ನಡೆದಾಗ ರಂಗೋಲಿ ಹಾಕೋದುಂಟು. ಅಮ್ಮನ ಬದ್ಲಿಗೆ ನಾನು ಹಾಕ್ತೇನೆ ಅಂತ ಹೇಳ್ಕೊಂಡು ಹಾಕೋದು. ಮತ್ತೆ ಕಾಂಪಿಟಿಷನ್ ಸಹ ಹೋಗ್ತೇನೆ, ರಂಗೋಲಿ ಕಾಂಪಿಟಿಷನ್. ಹೌದಾ? ಹೋಗಿದ್ದುಂಟು. ಅದ್ರಲ್ಲೆಲ್ಲ ಪ್ರೈಸ್ ಬಂದಿತ್ತಾ? ಬರ್ಲಿ ಅಂದ್ರೆ ಪ್ರೈಸ್ ಬರುವಷ್ಟು ಮಾಡಿದ್ದೇನೆ. ಸೊ ಆದ್ರೆ ಅಲ್ಲಿ ಕಲೀಲಿಕ್ಕೆ ತುಂಬಾ ಸಿಕ್ಕಿತ್ತು ಹಾಗಾದ್ರೆ ಅಲ್ವಾ? ಈಗ ಅದ್ರಲ್ಲಿ ಅವಾಗ್ಲೇ ಹೇಳಿದಾಗ ಇಲ್ಲ, ನಾನು ಇನ್ನು ಏನೋ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ಕಲಿಯುವಂಥದ್ದು ಒಂದಷ್ಟು ಸಿಗ್ತದೆ ಅಲ್ವಾ? ಹಾಗೆ ಈ ಮೆಹಂದಿ ಹಾಕಬೇಕು ಅಂತ ಯಾಕೆ ಅನ್ನಿಸ್ತು? ಮೆಹಂದಿ ಅಂದ್ರೆ ಆರ್ಟ್ ಮಾಡುವಾಗವೇ ಮೆಹಂದಿ ಒಂದು ಯಾಕೆ ಟ್ರೈ ಮಾಡಿ, ಹೌದು, ಅಂದ್ರೆ ಆಸಕ್ತಿ, ಅಂದ್ರೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಇಷ್ಟ ಇರ್ಲಿಲ್ಲ, ಹೊಸ ಹೊಸ ಟ್ರೈ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಸೊ ಅದಕ್ಕೆ ಮೆಹಂದಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಮೆಲ್ಲ ಸ್ಟಾರ್ಟ್ ಮಾಡಿದ್ದು ಟ್ರೈ ಮಾಡ್ಲಿಕ್ಕೆ. ಸೊ ಈಗ ಸಹ ಅಂದ್ರೆ ಅಡ್ವಾನ್ಸ್ ಲೆವೆಲಿಗಲ್ಲ, ಜಸ್ಟ್ ಬಿಗಿನರ್ ಲೆವೆಲ್ ಆಗಿ ಮೆಹಂದಿ ಇದಕ್ಕೆಲ್ಲ ಬಹುಶಃ ಮಾಡೆಲ್ ಅಮ್ಮನ. ಹೌದು, ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಅಮ್ಮನ ಕೈಯೇ ಅಲ್ವಾ? ಅಮ್ಮ ಅಂತ ಹೇಳುದಿಲ್ಲ, ಖುಷಿಯಿಂದ ಹಾಕಿಸ್ಕೊಳ್ತಾರ. ಹಾಗಾದ್ರೆ ಈಗ ಏನಾದ್ರೆ ಮನೇಲಿ ಫಂಕ್ಷನ್ ಬಂದ್ರೆ ಅಮ್ಮನಿಗೆ ಮೆಹಂದಿ ಹಾಕುದು ಉಂಟಾ? ತಮ್ಮನಿಗೆ ಅದು ಅಭ್ಯಾಸ ಉಂಟಾ? ತಮ್ಮ ಸಹ ಮೆಹಂದಿ ಹಾಕ್ತಾನೆ. ಹಾಗೆ ಅವನದು ಕೂಡ ಇದೆಲ್ಲದು ಉಂಟಾ ಅಥವಾ ಇನ್ನೂ ವಿಶೇಷವಾದದ್ದೇನಾದ್ರೂ ತಮ್ಮನಲ್ಲಿ ಉಂಟಾ? ಇದಲ್ಲದೆ ಆಲ್ಮೋಸ್ಟ್ ಇದೆ. ಸೇಮ್ ಅಣ್ಣ ತಮ್ಮ ಇಬ್ರು ಒಂದೇ ದೋಣಿಯಲ್ಲಿ ಹೋಗ್ತಿದ್ದೀರಾ ಹಾಗಾದ್ರೆ ಚಿತ್ರಕಲೆದು ಅಲ್ವಾ? ಒಂದಷ್ಟು ಚಿತ್ರಕಲೆಯ ಜರ್ನಿ ಆಯಿತು. ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನದಲ್ಲಿ ಕನಸು ಅಂತಿದ್ದಾಗ ಮಾತ್ರ ಅದರ ಬೆನ್ನು ಹೇರಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಒಂದು ಗುರಿ ಇದ್ದರೆ ಮಾತ್ರ ನಮಗೆ ಇನ್ನೂ ಹಠ ಜಾಸ್ತಿ ಆಗ್ತದೆ. ಇಲ್ಲ, ಅದನ್ನು ನಾನು ಸಾಧಿಸಲೇಬೇಕು ಅಂತ ಹೇಳ್ಕೊಂಡು ಗುರಿ ಇದ್ದರೆ ಮಾತ್ರ ಜೀವನಕ್ಕೊಂದು ಅರ್ಥ ಅಲ್ವಾ? ಇಷ್ಟೆಲ್ಲ ಆಯಿತು. ಈ ಒಂದು ಆದ ಮೇಲೆ ಜೀವನದ ಮಹದಾದ ಆಸೆ ಏನು, ಕನಸೇನು, ಮುಂದೆ ಏನು ಮಾಡಬೇಕು ಅಂತ? ವಿದ್ಯೆಯಲ್ಲಾಗಿರ್ಬೋದು, ಕಲಾಕ್ಷೇತ್ರದಲ್ಲಾಗಿರ್ಬೋದು, ಚಿತ್ರಕಲೆಯಲ್ಲಾಗಿರ್ಬೋದು. ವಿದ್ಯೆಯಲ್ಲಿ CA ಸೆಲೆಕ್ಟ್ ಮಾಡಿದ್ದೇನೆ. ಸೊ CA ಆಗಬೇಕಂತ ಒಂದು ಬಿಗ್ ಡ್ರೀಮ್. ಮತ್ತು CA ಬಿಟ್ಟು, ಎಜುಕೇಷನ್ ಬಿಟ್ಟು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ GMS ಬ್ರ್ಯಾಂಡನ್ನು ಇಂಟರ್ನ್ಯಾಷನಲ್ ಲೆವೆಲ್ ತನಕ ತೊಗೊಂಡು ಹೋಗ್ಬೇಕಂತ. ಅಂದರೆ ಅದು ಸಾಧಾರಣ ಜನರಿಗೆ ಗೊತ್ತಾಗೋದಕ್ಕಿಂತ ಬೇರೆಯವರ ಜನರ ಇವ್ರದ್ದು GMS ಬ್ರ್ಯಾಂಡ್ ಉಂಟಂತ ಗುರುತಿಸಿಕೊಳ್ಬೇಕಂತ ಅದೊಂದು ಆಸೆ. ಮತ್ತು ಕಾರ್ ಕಲೆಕ್ಷನ್ ಸಹ ಒಂದು ಬಿಗ್ ಡ್ರೀಮ್, ಅದು ಸಹ ಮಾಡಬೇಕು ದೊಡ್ಡ ಆದಮೇಲೆ. ಹಾಗೆ ಈಗ ನಾನೊಂದು ಮಾತನ್ನು ಹೇಳುವುದನ್ನು ಕೇಳಿದೆ. ಯಾಕಂತ ಹೇಳಿದರೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ಅಂತ ಹೇಳಿದಾಗ ಒಂದು ಗುರುತಿಸ್ತಾರೆ ಪ್ರತಿಯೊಬ್ಬರು ಕೂಡ. ಆದರೆ ತಮ್ಮ ಒಂದು ಕನಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಡುಪಿ ಕೂಡ ಗೊತ್ತಾಗಬೇಕು ಅನ್ನೋದು ಅಲ್ವಾ? ಆ ಒಂದು ಕನಸನ್ನು ಸಾಕಾರ ಮಾಡಲಿಕ್ಕೆ ತಾವು ಕಂಡು ಹಿಡಿದ ದಾರಿ ಅಂತ ಹೇಳೋದು ತಮ್ಮ ಬ್ರ್ಯಾಂಡ್ ಅಲ್ವಾ? ಅದೊಂದು ಯಾಕೆ ಬಂತು ಅಷ್ಟು ಉಡುಪಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕು ಅಂತ? ಅಂದರೆ ನಾವು ಹುಟ್ಟಿದ್ದು ಉಡುಪಿಯಲ್ಲೇ, ಉಡುಪಿಯನ್ನ ರೆಪ್ರೆಸೆಂಟ್ ಮಾಡಿ ಇಂಡಿಯಾ ಸಹ ರೆಪ್ರೆಸೆಂಟ್ ಮಾಡಿದಾಗ್ತದೆ. ಅದು ಲೋಗೋ ಇಂಡಿಯನ್ ಬ್ರ್ಯಾಂಡ್ ಕ್ರಿಯೇಟ್ ಆಗಿ
ಉಡುಪಿಯಲ್ಲಿ ಸಹ ಹೆಸರು ಬರಬೇಕಂತ ಬಂತು. ಹಾಗೆ ಈಗ ನಾವು ಹೇಳ್ತೇವೆ ದೇಶ ನಮ್ಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವೇನು ಮಾಡಿದ್ದೇವೆ ಅನ್ನೋ ಒಂದು ಆಲೋಚನೆ ಅಲ್ವಾ? ಹೌದು. ವೀಕ್ಷಕರೇ, ಇದುವರೆಗೆ ನಾವು ಗುರುರಾಜ್ ಅವರ ಚಿತ್ರಕಲೆಯ ಜರ್ನಿಯನ್ನು ನೋಡಿದ್ವಿ. ಬಹುಶಃ ಅವರ ಆಸೆಯನ್ನು ಕೂಡ ನಾವು ತಿಳ್ಕೊಂಡ್ವಿ. ಬಹುಶಃ ಪ್ರತಿಯೊಬ್ಬನಲ್ಲಿಯೂ ಕೂಡ ದೇಶ ನಮಗೇನು ಮಾಡಿತು ಅಂತ ಹೇಳೋದಕ್ಕಿಂತ ದೇಶಕ್ಕಾಗಿ ನಾವೇನು ಮಾಡಿದ್ವು ಅಂತ ಹೇಳುವ ಒಂದು ಕಲ್ಪನೆ ಮೂಡಿದಾಗ ಬಹುಶಃ ಹುಟ್ಟೂರಾದ ಉಡುಪಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಅಂತ ಹೇಳಿದ ತಕ್ಷಣ ಹೇಗೆ ಎಲ್ಲರೂ ಕೂಡ ಗುರುತಿಸ್ತಾರೆ, ಹಾಗೆ ಉಡುಪಿಯನ್ನು ಕೂಡ ತನ್ನದೇ ಆದ ಒಂದು ಬ್ರ್ಯಾಂಡ್ನಿಂದ ಗುರುತಿಸಬೇಕು ಅನ್ನುವ ಮಹದಾಸೆಯನ್ನು ಹೊತ್ತಂತಹ ಗುರುರಾಜ್ ಅವರು ಇಷ್ಟರವರೆಗೆ ತಮ್ಮ ಚಿತ್ರಕಲೆಯ ಜರ್ನಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅವರ ಮುಂದಿನ ಭವಿಷ್ಯ ಕೂಡ ಉಜ್ವಲವಾಗಿರಲಿ, ಅವರ ಕನಸುಗಳೆಲ್ಲವೂ ಕೂಡ ಸಾಕಾರ ಆಗಲಿ ಅಂತ ಹೇಳ್ತಾ, ಕೊನೆಯದಾಗಿ ಬಹುಶಃ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಉನ್ನತ ಸ್ಥಾನವನ್ನು ಪಡಿಬೇಕು ಅಂತಾದರೆ ಸಹಾಯ ಸಹಕಾರ ಬೇಕೇ ಬೇಕು. ಈಗ ಇದಕ್ಕೆ ತಮಗೆ ಸಹಾಯ ಸಹಕಾರ ನೀಡಿದವರಿಗೆ ಒಂದು ಧನ್ಯವಾದ ಹೇಳುವಂತಹ ಸಮಯ. ಯಾರಿಗೆ ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೀರಿ ತಮ್ಮ ಚಿತ್ರಕಲೆಯ ಜರ್ನಿ ಇಲ್ಲಿ ತನಕ ಸಾಗಲಿಕ್ಕೆ ಕಾರಣಭೂತರಾದವರು? ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ಧನ್ಯವಾದ ಹೇಳಬೇಕಂತ ಇಚ್ಛಿಸುತ್ತೇನೆ. ಮತ್ತು ಇನ್ನೊಂದಾಗಿ ನಿಮಗೆ ಧನ್ಯವಾದ. ಯಾಕಂದರೆ ನಮಗೆ ಇದ್ರ ಬಗ್ಗೆ ನನ್ನ ಬಗ್ಗೆ ಹೇಳಿ ಚಿತ್ರಕಲೆ ಹೇಗೆ ಮೂಡಿದಿರಿ ಅಂತ ನೀವು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಮತ್ತು ನಮ್ಮ ಪೂರ್ಣ ಪ್ರಜ್ಞೆ ಈವ್ನಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಸುಕನ್ಯಾ ಮ್ಯಾಮ್ ಅವರಿಗೆ ಸಹ ಹೃತ್ಪೂರ್ವಕ ಧನ್ಯವಾದ. ಕಾಲೇಜ್ ಲೆವೆಲ್ಗೆ ಬಂದಾಗ ನಂದು ಆರ್ಟ್ ಅಂದರೆ ಬೇರೆ ಜನರಿಗೆ ಗೊತ್ತಾಗಲಿಕ್ಕೆ ಪರಿಚಯ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದು. ಮತ್ತು ಇಲ್ಲಿ ಬರಲಿಕ್ಕೆ ಕಾರಣ ಆಗ್ತಕ್ಕಂಥ ಜಯಶ್ರೀ ಮ್ಯಾಮ್ ಅವರಿಗೆ ತುಂಬ ಧನ್ಯವಾದ. ಮತ್ತು ಎಲ್ಲರಿಗೂ ಧನ್ಯವಾದ. ಬಹುಶಃ ಸತತ ಪ್ರಯತ್ನ ಇದ್ದು ಜೊತೆಗೆ ಸಾಧಿಸಬೇಕನ್ನುವ ಛಲ, ದೇವರ ಆಶೀರ್ವಾದ ಇದ್ದಾಗ ಬಹುಶಃ ನೀವಾಗಲೇ ಹೇಳಿದ್ರಿ ನನಗೆ ಬಹುಮಾನದ ನಿರೀಕ್ಷೆಗಿಂತ ಅಲ್ಲಿ ಹೋದಲ್ಲಿ ಕಲೀಲಿಕ್ಕೆ ತುಂಬ ಸಿಗ್ತದೆ ಅಂತ. ಬಹುಶಃ ಪ್ರತಿಯೊಬ್ಬರಲ್ಲಿಯೂ ಕೂಡ ಕಲಿಯುವಂಥ ಆಸಕ್ತಿ ಇದ್ದಾಗ ಮಾತ್ರ ಅವನು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಯಾವತ್ತೂ ಕಲಿಕೆಗೆ ಫುಲ್ ಸ್ಟಾಪನ್ನು ಹಾಕಬಾರ್ದು. ಇನ್ನೂ ಉಂಟು ಮತ್ತು ಉಂಟು ಕಲೀಲಿಕ್ಕೆ ಅಂತ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ಕಲೆ ಅಂತ ಹೇಳೋದು ಸಮುದ್ರ ಇದ್ದ ಹಾಗೆ. ನಾವು ಕಲಿಯೋದು ನಮ್ಮ ಬೊಗಸೆಯಷ್ಟು ಮಾತ್ರ. ಬಹುಶಃ ನಾವು ಸಮುದ್ರದ ಮುಂದೆ ನಿಂತು ಬೊಗಸೆ ನೀರನ್ನು ಹಿಡ್ಕೊಂಡಾಗ ನಾವು ಕಲಿತ ಕಲೆ ಎಷ್ಟು, ಕಲೀಲಿಕ್ಕಿರೋದು ಇನ್ನೆಷ್ಟು ಅಂತ ಗೊತ್ತಾಗ್ತದೆ. ಬಹುಶಃ ಅದರ ಮಧ್ಯದಲ್ಲಿ ಈ ಬಹುಮಾನ ಅಂತ ಅಡ್ಡಗೋಡೆ ಬಂದಾಗ ಆ ಕಲಿಕೆ ಅಂತ ಹೇಳೋದು ಅಲ್ಲಿಯೇ ನಿಲ್ತದೆ. ಆ ಅಡ್ಡಗೋಡೆ ಬಾರದೆ ಸಮುದ್ರದಷ್ಟು ಉಂಟು ಕಲೆ ಅನ್ನುವ ಒಂದು ಭಾವ ನಿಮ್ಮಲ್ಲಿ ಇರೋದ್ರಿಂದ ಬಹುಶಃ ನೀವು ಅನಿಸಿದ ಎಲ್ಲ ಕನಸುಗಳು ಕೂಡ ಈಡೇರ್ತದೆ. ನಿಮಗೆ ತಂದೆ ತಾಯಿಯವರ ಸಹಕಾರ ಆಗಿರ್ಬೋದು, ಅಥವಾ ವಿದ್ಯಾ ದೇಗುಲವಾದಂತಹ ನಿಮ್ಮ ಕಾಲೇಜಿನ ಒಂದು ಸಹಕಾರ ಆಗಿರ್ಬೋದು, ಎಲ್ಲವೂ ಸಿಕ್ಕಿರೋದ್ರಿಂದ ಬಹುಶಃ ನಿಮ್ಮ ಕನಸುಗಳೆಲ್ಲವೂ ಕೂಡ ಆದಷ್ಟು ಬೇಗ ಈಡೇರಲಿ. ನಿಮ್ಮ ಆಸೆಯಂತೆ ಉಡುಪಿಯನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬೆಳೆಸಿ ಎಲ್ಲ ಗುರುತಿಸುವ ಹಾಗೆ ಆಗಲಿ ಅಂತ ನಾವು ಕೂಡ ನಮ್ಮ ವಾಹಿನಿಯ ಕಡೆಯಿಂದ ಶುಭ ಹಾರೈಸ್ತೇವೆ. ಇಲ್ಲಿಯವರೆಗೆ ಬಂದು ನಿಮ್ಮ ಚಿತ್ರಕಲೆಯ ಒಂದಷ್ಟು ಮಾಹಿತಿಗಳನ್ನು, ನಿಮ್ಮ ಒಂದು ಜೀವನದ ಹೆಜ್ಜೆ ಗುರುತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ಹೊಂಬೆಳಕಿನ ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಗುರುರಾಜ್ ಎಂ ಶೇಟ್ ಅವರನ್ನು ಮಾತಾಡಿಸಿದ್ವಿ. ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಂಡಾಯಿತು. ಬಹುಶಃ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿ ಅಥವಾ ವಿಶೇಷ ಪ್ರತಿಭೆಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ, ಶುಭ ಸಂಜೆ.